ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಿಮಗೋಸ್ಕರ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಒಂದು ಚೈನೀಸ್ ಫ್ಯಾಂಟಸಿ ಮೂವಿನ ನೋಡೋಣ. ತುಂಬಾ ದಿನ ಆಗಿತ್ತಲ್ವಾ ಫ್ಯಾಂಟಸಿ ಮೂವಿ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ. ಹೇಳ್ಬೇಕಂದ್ರೆ ಸುಮಾರು ತಿಂಗಳು ಗ್ಯಾಪೇ ಆಗೋಯ್ತು. ಸೀರೀಸ್ ಸ್ಟಾರ್ಟ್ ಮಾಡಿದಾಗಿಂದ ಮೂವೀಸ್ ಅಪ್ಲೋಡ್ ಮಾಡಿದ್ ಕಡಿಮೆ ಆದ್ರೂ ಫ್ಯಾಂಟಸಿ ಮೂವೀಸ್ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿರತ್ತಲ್ವಾ. ಸೊ ಇವತ್ತು ಒಂದು ಒಳ್ಳೆ ಫ್ಯಾಂಟಸಿ ಮೂವಿನ ನೋಡೋಣ. ಈ ಮೂವಿಯ ಹೆಸರು ದ ಫಸ್ಟ್ ಮಿತ್ ಅಂತ. ಇದು 2021 ಅಲ್ಲಿ ರಿಲೀಸ್ ಆಗಿರೋದು. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇದಕ್ ಮೇಲೆ ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು, ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾ ಇರೋರು, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ಸೀರೀಸ್ ಚಾನಲ್ ಕೂಡ ಇದೆ. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ನೋಡ್ಬೇಕಂದ್ರೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಖಂಡಿತ ನಮ್ಮ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಭೂಮಿಯಲ್ಲಿರೋ ಮನುಷ್ಯರು ಅವ್ರಿಗವರೇ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ. ಇದನ್ನ ತಡಿಬೇಕು ಅಂತ ಹೇಳಿ ಆಕಾಶದಿಂದ ದೇವ್ರೆ ಇಳಿದ್ ಬಂದ್ರೆ ದೇವ್ರ ನಮ್ಮನ್ನ ಕಾಪಾಡಕ್ಕೆ ಬಂದಿರೋದು ಅಂತ ಅರ್ಥ ಮಾಡ್ಕೊಳ್ದೆ ಇವರ ದೇವ್ರನ್ನೇ ಕೊಂದು ಸಾಯಿಸ್ಬಿಡ್ತಾರೆ. ಆದ್ರೆ ಆ ದೇವ್ರಿಗೆ 3 ತಂಗೀರ್ ಇರ್ತಾರೆ. ಅವ್ರಿಗಂತೂ ಸಖತ್ ಟೆನ್ಷನ್ ಆಗುತ್ತೆ. ನಿಮ್ಮನ್ನ ಕಾಪಾಡಬೇಕು ಅಂತ ನಮ್ಮ ಅಣ್ಣ ಬಂದ್ರೆ ನಮ್ಮ ಅಣ್ಣನೇ ಸಾಯಿಸ್ಬಿಟ್ರ ನೀವು, ನಿಮ್ಮನ್ನೆಲ್ಲ ನಾವ್ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಆ 3 ಜನ ದೇವತೆಗಳು, ಫಸ್ಟ್ ಆಫ್ ಆಲ್ ಅವರು ದೇವರುಗಳು, ಈ ತರ ಜನರು ಮಾಡಿರೋದ್ರಿಂದ ಈ ಮನುಷ್ಯ ಕುಲದ ಮೇಲೆನೆ ಅವರು ತುಂಬಾನೇ ಕೋಪ ಪಟ್ಟು ಅವರು ರಾಕ್ಷಸರಾಗಿ ಚೇಂಜ್ ಆಗ್ತಾರೆ. ಈ ತರ ಒಂದು ಸ್ಟೋರಿನ ಹೇಳಿನೇ ಈ ಫಿಲ್ಮ್ ಗೆ ಟೈಟಲ್ ಕಾರ್ಡ್ ನ ಹಾಕಿ ಸ್ಟಾರ್ಟ್ ಮಾಡೋದು. ಈಗ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋನೇ ತೋರಿಸೋದು. ಅವನ ಹೆಸರು ಹೆರ್ಲಿನ್ ಅಂತ. ಅಷ್ಟೇ ಅಲ್ಲ, ಅವನೊಂದು ಡೆಮಿಗಾಡ್, ಅಂದ್ರೆ ಅರ್ಧ ಮನುಷ್ಯ ಅರ್ಧ ದೇವರ ತರ. ಅವನು ಮತ್ತೆ ಅವ್ನ ಗುರುಗಳು ಇಬ್ರು ಬಂದಿರೋದು. ಈಗ ಏನ್ ಕೆಲ್ಸಕ್ಕೋಸ್ಕರ ಬಂದಿದ್ದಾರೆ ಅಂದ್ರೆ ಭೂಮಿಗೂ ಮತ್ತೆ ಸ್ವರ್ಗಕ್ಕೂ ಈ ರಾಕ್ಷಸಿಗಳಿದ್ರಲ್ವಾ, ಈ 3 ಜನ ರಾಕ್ಷಸಿಗಳು, ಅವರು ಒಂದು ತಡೆನ ಹಾಕಿರ್ತಾರೆ. ಭೂಮಿಯಲ್ಲಿ ಸಾಯೋ ಯಾವ್ದೇ ಒಂದು ಮನುಷ್ಯ ಕೂಡ ಸ್ವರ್ಗಕ್ಕೆ ಹೋಗ್ಬಾರ್ದು ಅಂತ ತಡೆನ ಹಾಕಿರೋದು. ಅದನ್ನ ಒಡೆದು ಬ್ರೇಕ್ ಮಾಡ್ಬೇಕು ಅಂತ ನಮ್ ಹೀರೋನು ಅವ್ರ ಮಾಸ್ಟರ್ ಜಾಕೆ ಬಂದಿರೋದು. ಇನ್ ಇವ್ರ ಈ ತರ ಬಂದಿದ್ದಾರೆ ಅಂದ್ರೆ ಆ ದೆವ್ವಗಳು ಸುಮ್ನೆ ಇರ್ತಾರ, ಅಂದ್ರೆ ರಾಕ್ಷಸಿರು ಸುಮ್ನೆ ಇರ್ತಾರ. ಅದ್ರಲ್ಲಿ ಒಂದು ರಾಕ್ಷಸಿ ವೇಷನೆಲ್ಲ ಬದಲಾಯಿಸ್ಕೊಂಡು ಹೆಂಗೋ ಡೈವರ್ಟ್ ಮಾಡ್ಬೇಕು ಅಂತ ನೋಡುತ್ತೆ. ಬಟ್ ನಮ್ ಹೀರೋ ಡೈವರ್ಟ್ ಆಗೋ ತರ ಇಲ್ಲ. ಆದ್ರೆ ಸ್ವಲ್ಪ ಹೊತ್ತರೆ ಆಕಾಶನ ಕಿತ್ಕೊಂಡು ಸುಮಾರು ಬ್ಲೇಡ್ಸ್ ಎಲ್ಲ ಇವನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಬರುತ್ತೆ. ಆದ್ರೆ ಅದ್ಯಾವ್ದು ನಮ್ ಹೀರೋನ ಏನು ಮಾಡೋ ತರ ಇಲ್ಲ. ನಮ್ ಹೀರೋ ಅಸಾಲ್ಟ್ ಆಗೋದ್ರಿಂದ ತಪ್ಪಿಸ್ಕೊಳ್ತಾನೆ. ಆಗ ಆ ರಾಕ್ಷಸಿಯರಲ್ಲಿ ಒಂದು ರಾಕ್ಷಸಿ ಹಂಗೆ ಅವ್ರ ಮುಂದೆ ಬಂದು ನಿಂತಾಗ ನಮ್ ಹೀರೋ ಅವ್ರ ಗುರುಗಳು ಇರ್ತಾರಲ್ಲ, ಅವ್ರ ಹಂಗೆ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬೇಕು ಅಂತ ನೋಡಿದ್ರೆ ಆ ರಾಕ್ಷಸಿ ಮಾತಾಡಕ್ ಬಿಡ್ತಾ ಇಲ್ಲ. ಇಲ್ಲಿ ನೋಡಯ್ಯ, ನಿನ್ ಕೆಲ್ಸ ನೋಡ್ಕೊಂಡು ನೀನ್ ಹೋಗು, ಸುಮ್ನೆ ನನ್ನ ಹತ್ರ ಸಮಾಧಾನ ಮಾತಾಡೋ ಕೆಲಸ ಎಲ್ಲ ಇಟ್ಕೋಬೇಡ. ನನ್ನ ಅಣ್ಣನ ಸಾಯಿಸಿರೋ ಈ ಮನುಷ್ಯರ ಕುಲನೇ ನಾನ್ ಸುಮ್ನೆ ಬಿಡೋದಿಲ್ಲ. ಅವ್ರ ಆತ್ಮ ಎಲ್ಲ ನನಗ್ ಬೇಕು. ಆತರ ಎಲ್ಲ ಆತ್ಮ ನನಗೆ ಬರೋ ತರ ನೀನ್ ಮಾಡಿದ್ರೆ ನಿಮ್ಗೆ ಸ್ವರ್ಗಕ್ಕೆ ಹೋಗಕ್ಕೆ ದಾರಿ ನಾನು ಆರಾಮಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ನಮ್ ಹೀರೋನವ್ರ ಗುರುಗಳು ಹೆಂಗ್ ಬಿಟ್ಬಿಡ್ತಾರೆ. ಗುರುಗಳು ಹೇಳ್ತಾರೆ, ಸುಮ್ನೆ ಮಾತಾಡೋದ್ರಿಂದ ಎಲ್ಲ ಏನು ಪ್ರಯೋಜನ ಇಲ್ಲ ಕಣೋ, ನೀನ್ ಕೈ ಕೆಲ್ಸನ ಸ್ಟಾರ್ಟ್ ಮಾಡು ಅಂತ ಹೇಳಿದ ತಕ್ಷಣ ಹೆರ್ಲಿನ್ ಅಂದ್ರೆ ನಮ್ ಹೀರೋ ಕೂಡ ಆ ರಾಕ್ಷಸಿನ ಅಟ್ಯಾಕ್ ಮಾಡಕ್ಕೆ ಅಂತ ಮುಂದೆ ಹೋಗ್ತಾನೆ. ಏನೇ ಆದ್ರೂ ಅವಳೊಂದು ದೇವತೆ ಆಗಿದ್ದು ಈಗ ರಾಕ್ಷಸಿ ಆಗಿರೋಳು. ಅವಳಿಗೆ ಎಷ್ಟೊಂದು ಪವರ್ ಇರುತ್ತೆ. ನಮ್ ಹೀರೋ ಯಾವ್ದೇ ರೀತಿಯಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ರೆ ಕೂಡ ಅಸಾಲ್ಟ್ ಆಗೋದನ್ನೆಲ್ಲ ಬ್ರೇಕ್ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ನಮ್ ಹೀರೋನ ಅದಕ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಿಡೋದಿಲ್ಲ. ಆಲ್ಮೋಸ್ಟ್ ಸಾಯಿಸೋತ್ರ ಹತ್ರ ಹೊರಟೋಗ್ತಾಳೆ. ಆದ್ರೆ ಎಲ್ಲೊಂದ್ ಸತ್ತೋಗ್ತಾನ ಅಂತ ಹೇಳಿ ಆ ಗುರುಗಳೇ ಅಡ್ಡ ಬಂದು ನಮ್ ಹೀರೋನ ಕಾಪಾಡ್ಬಿಟ್ಟು, ಇಲ್ಲಿ ನೋಡೋ ಆ ಮೇಲೆ ಇರೋ ಆ ಕವಚನ ನೀನ್ ಹೊಡೆದಾಕು, ಅಲ್ಲಿವರೆಗೂ ಈ ರಾಕ್ಷಸಿನ ನಾನ್ ನೋಡ್ಕೊಳ್ತೀನಿ, ನನಗ್ ಬಿಡು ಅಂತ ಹೇಳಿ ನಮ್ ಹೀರೋನ ಕಳ್ಸ್ಕೊಡ್ತಾರ. ಈಗ ಗುರುಗಳೇ ಆ ರಾಕ್ಷಸಿನ ಅಟ್ಯಾಕ್ ಮಾಡ್ತಾ ಇರೋದು. ಸುಮ್ನೆ ಹೇಳ್ಬಾರ್ದು, ಆ ರಾಕ್ಷಸಿಗಿಂತ ಈ ಗುರುಗಳಿಗೆ ಪವರ್ ಜಾಸ್ತಿ ಇದೆಯೇನೋ. ಇವ್ರು ಅಟ್ಯಾಕ್ ಮಾಡ್ತಾ ಇದ್ರೆ ಆ ರಾಕ್ಷಸಿ ಕೈಲಿ ತಡೆ ಹಾಕಕ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಸ್ವಲ್ಪ ಬ್ಯಾಕ್ ಆಗೋ ತರಾನೇ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ಆಲ್ಮೋಸ್ಟ್ ಆ ಕವಚನ ಹೊಡೆದಾಕೋದಕ್ಕೆ ಹತ್ರವರೆಗೂ ಹೊರಟೋದ. ಇದನ್ನ ಗಮನಿಸೋ ಈ ರಾಕ್ಷಸಿ ಅವಳ ಸುತ್ತ ಒಂದು ಪವರ್ ನ ಕ್ರಿಯೇಟ್ ಮಾಡಿ, ಒಂದು ಫೈರ್ ಬಾಲ್ಸ್ ತರ ಕ್ರಿಯೇಟ್ ಮಾಡಿ ನಮ್ ಹೀರೋನ ತಡೆ ಹಾಕಕ್ಕೆ ಟ್ರೈ ಮಾಡ್ತಾಳೆ. ಆ ಫೈರ್ ಬಾಲ್ಸ್ ಎಲ್ಲ ಅವ್ನ ಸುತ್ತ ಹಂಗೆ ಒಂದು ಸರ್ಕಲ್ ಆಗಿ ಬಂದು ಹಂಗೆ ಒಂದು ಶೀಲ್ಡ್ ತರ ಫಾರ್ಮ್ ಮಾಡಿರುತ್ತೆ. ಆತರ ನಮ್ ಹೀರೋಗೆ ತಡೆ ಹಾಕಕ್ಕೆ ಕಷ್ಟವಾಗಿದ್ರೆ ಕೂಡ ಅವ್ರ ಗುರುಗಳನ್ನ ಕಾಪಾಡ್ಬೇಕು ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದ್ರೆ ಆಗ್ತಾ ಇಲ್ಲ. ಆ ಟೈಮಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ತರ ಆಗುತ್ತೆ. ಆ ಫೋರ್ಸ್ಗೆ ನಮ್ ಹೀರೋ ಮೇಲಿಂದ ಕೆಳಗಡೆ ಬಂದು ಭೂಮಿಯಲ್ಲಿ ಬಿದ್ಬಿಟ್ಟ. ಈಗ ಟಕ್ಕಂತ ಎಚ್ಚರ ಆಗುತ್ತೆ ನೋಡಿ ಅವನ್ಗೆ. ನೋಡಿದ್ರೆ ಯಾವ್ದೋ ಒಂದು ಹಳ್ಳಿಯಲ್ಲಿ ಒಂದು ಮನೇಲಿ ಮಲಗಿರ್ತಾನೆ. ಅಂದ್ರೆ ಆಕಾಶದ ಮೇಲಿಂದ ಬಿದ್ದ ಅಲ್ವಾ. ಸೊ ವಿಲೇಜ್ ಅಲ್ಲಿ ಇರೋರೆ ನಮ್ ಹೀರೋನ ಕಾಪಾಡಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು. ಈಗ ವಿಲೇಜ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಆಕಾಶ ಎಲ್ಲ ಫುಲ್ ಆಗಿ ಕಪ್ಪಗಾಗಿರುತ್ತೆ. ಅಲ್ಲಿ ಒಂದು ಹುಡುಗಿಗೆ ಒಳ್ಳೆ ಮದ್ವೆ ಹೆಣ್ತರ ಅಲಂಕಾರ ಎಲ್ಲ ಮಾಡ್ಬಿಟ್ಟು ಎಲ್ಗೋ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಕರ್ಕೊಂಡು ಹೋಗ್ತಿದಾರಲ್ಲ, ಈ ಹುಡುಗಿ ಹೆಸರೇ ಮೂನ್ ಅಂತ. ಇವಳ ಈ ಫಿಲ್ಮ್ ನಲ್ಲಿ ಹೀರೋಯಿನ್. ಏನ್ ವಿಷಯ ಅಂತ ನೋಡಿದ್ರೆ ಸ್ವಲ್ಪ ಹೊತ್ತಲ್ಲೇ ಆ ಜಾಗಕ್ಕೆ ಈ ರಾಕ್ಷಸಿ ಅವ್ರಿಗೆ ಸೇರಿರೋ ಈ ಕಾವಲ್ಗಾರ ಇರ್ತಾರಲ್ಲ, ಅವರೆಲ್ಲ ಒಂದ್ ದೊಡ್ಡ ಪಲ್ಲಕ್ಕಿನ ಎತ್ಕೊಂಡ್ಬಂದು ಇವಳನ್ನ ಈಗ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಏನ್ ವಿಷಯ ಅಂದ್ರೆ ಸ್ವಲ್ಪ ದಿನಗಳಿಂದ ರಾಕ್ಷಸಿರು ಈ ಊರ್ಗೆ ಬಂದು ಇಲ್ಲಿರೋರ್ನೆಲ್ಲ ಸಾಯಿಸ್ಬೇಕು, ಅವ್ರ ಆತ್ಮಗಳನ್ನೆಲ್ಲ ಎತ್ಕೋಬೇಕು ಅಂತ ನೋಡಿರ್ತಾರೆ. ಅದಕ್ಕೆಲ್ಲರೂ ಅವ್ರ ಕಾಲ್ಗೆ ಬಿದ್ದು ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಮ್ಮನ್ನೇನು ಮಾಡ್ಬೇಡಿ ಅಂತ ತುಂಬಾ ಕೇಳ್ಕೊಂಡಿರ್ತಾರೆ. ಅದರಿಂದ ಆ ರಾಕ್ಷಸಿ, ಸರಿ ಆಯ್ತು, ನಿಮ್ಮೂರಲ್ಲಿರೋ ಒಂದು ಹುಡುಗಿನ ನಮ್ಗೋಸ್ಕರ ಕೊಟ್ಬಿಡಿ, ಆ ಹುಡುಗಿ ಆತ್ಮನ ನಮ್ಗೆ ಕೊಟ್ಬಿಡಿ, ಅವಾಗ ನಿಮ್ಮನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿದಾಗ ಈ ಊರವರೆಲ್ಲ ಈ ಹುಡುಗಿನ ಕೊಟ್ಬಿಡ್ಬೇಕು, ನಮ್ ಹೀರೋಯಿನ ರಾಕ್ಷಸರಿಗೆ ಕೊಟ್ಬಿಡ್ಬೇಕು ಅಂತ ಈಗ ಅಲಂಕಾರ ಎಲ್ಲ ಮಾಡಿ ಕಳಿಸ್ತಾ ಇರೋದು. ಅವಾಗ ನಮ್ ಹೀರೋ ಕೂಡ ಹಂಗೆ ಡೋರ್ ನ ಓಪನ್ ಮಾಡ್ಕೊಂಡ್ ಬಂದ್ ನೋಡ್ತಾನೆ. ಅವ್ನಿಗೆ ಇದೆಲ್ಲ ಹೊಸದಾಗಿರತ್ತೆ, ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ತರ ನೋಡ್ತಾ ಇರೋದು. ಇನ್ನೊಂದ್ ಕಡೆ ಇನ್ನೇನ ಹುಡುಗಿ ಪಲ್ಲಕ್ಕಿ ಹತ್ಬೇಕು, ಆಲ್ಮೋಸ್ಟ್ ಹತ್ರವರೆಗೂ ಹೊರಟೋಗ್ತಾಳೆ. ಆಗ ದಿಢೀರಂತ ಯಾರೋ ಬಂದು ಒಂದು ತಡೆನ ಹಾಕ್ತಾರೆ. ಬೇರೆ ಯಾರಲ್ಲ, ನಮ್ ಹೀರೋಯಿನ್ ಅವರ ಅಣ್ಣನೇ. ಅವ್ನ್ಗೆ ಇದನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ನಾನು ಊರಲ್ಲಿ ಇಲ್ದಿರೋ ಟೈಮ್ ನ ನೋಡ್ಕೊಂಡು ನನ್ ತಂಗಿನ ಬಲಿ ಕೊಡ್ಬೇಕು ಅಂತ ನೋಡ್ತಾ ಇದ್ದೀರಾ, ಒಬ್ಬರನ್ನ ಕೂಡ ನನ್ ತಂಗಿ ಮೇಲೆ ಕೈ ಇಡಕ್ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಸರಿಯಾಗಿ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ರಾಕ್ಷಸಿ
ಕಡೆಯವ್ರು ಬಂದಿರ್ತಾರಲ್ಲ ಅವರೆಲ್ಲ ಕೂಡ ಇವ್ನ ಅಟ್ಯಾಕ್ ಮಾಡ್ತಾ ಇದ್ರೆ ಇವ್ನ ಅಸಲ್ಟಾಗಿ ಎಲ್ಲಾರನು ಹೊಡಿತಾ ಇದ್ದಾನೆ. ಆದ್ರೆ ಆ ಕಾವಲ್ಗಾರರು 6 ಜನ ಬಂದಿರ್ತಾರೆ. 6 ಜನ ಸೇರಿ ಒಂದ್ ದೊಡ್ಡ ದೈತ್ಯ ಡ್ರ್ಯಾಗನ್ ತರ ಚೇಂಜ್ ಆಗಿ ಅವಾಗ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾರೆ. ಇವ್ನ ಮಾತ್ರ ಅಲ್ಲ, ಅಲ್ಲಿರೋ ಊರೋ ಜನಗಳನ್ನೆಲ್ಲ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಕಣ್ಣು ಕಾಣಿಸೋರ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಈ ತರ ಒಂದು ಕಲವರದಲ್ಲಿ ಒಂದು ಚಿಕ್ಕ ಹುಡುಗಿ ಪಾಪ ಅಲ್ಲೇ ಕುತ್ಕೊಂಡು ಅಳ್ತಾ ಇರ್ತಾಳೆ. ಇದ್ರ ನೋಡ್ಬಿಟ್ಟು ನಮ್ ಹೀರೋಯಿನ್ ಆ ಹುಡುಗಿನ ಕಾಪಾಡ್ಬೇಕು ಅಂತ ಹತ್ರ ಹೋಗಿ ಆ ಹುಡುಗಿನ ಕಾಪಾಡ್ಬಿಟ್ರು. ಆದ್ರೆ ಆ ಹುಡುಗಿನ ಕಾಪಾಡೋದಕ್ಕೆ ಡ್ರ್ಯಾಗನ್ ಹತ್ರ ಬಂದಿರತ್ತಲ್ಲ, ಇನ್ನೇನ್ ಅವ್ರನ್ನ ಸಾಯಿಸ್ಬಿಡುತ್ತೆ ಅನ್ನೋಷ್ಟ್ರಲ್ಲಿ ಟಕ್ಕಂತ ನಮ್ ಹೀರೋಯಿನ್ ಅವ್ನ ಕೈನ ಇಟ್ಟು ಆ ಡ್ರ್ಯಾಗನ್ ನ ತಡಿತಾನೆ. ಆತರ ಅವ್ನ ಪವರ್ ನ ಯೂಸ್ ಮಾಡಿ ಆ ಡ್ರ್ಯಾಗನ್ ನ ತಡಿಬೇಕಾದ್ರೆ ಅವ್ನ ಕತ್ತಲ್ಲಿರೋ ಒಂದು ಡಾಲರ್ ಹಂಗೆ ಲೈಟ್ ತರ ಬಂದು ಹೋಗುತ್ತೆ. ನಮ್ ಹೀರೋ ಕೊಟ್ಟಿದ್ ಫೋರ್ಸ್ ಗೆ ಡ್ರ್ಯಾಗನ್ ಕೂಡ ಒಂದ್ 10 ಅಡಿ ದೂರದಲ್ಲಿ ಹೋಗಿ ಬೀಳುತ್ತೆ. ಆದ್ರೆ ಬಿದ್ಮೇಲೆ ಡ್ರ್ಯಾಗನ್ ಸುಮ್ನೆ ಇರತ್ತಾ, ಮತ್ತೆ ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ಹತ್ರ ಬರುತ್ತೆ. ಆದ್ರೆ ನಮ್ ಹೀರೋ ಕೆಲವೊಂದು ಆಯುಧನ ಇಟ್ಕೊಂಡಿರ್ತಾನಲ್ಲ, ಅದನ್ನ ಯೂಸ್ ಮಾಡಿ ಆ ಡ್ರ್ಯಾಗನ್ ಗೆ ಸರಿಯಾಗಿ ಹೊಡಿತಾನೆ ನೋಡಿ. ಹಂಗೆ ಡ್ರ್ಯಾಗನ್ ಹೇರ್ ಅಲ್ಲಿ ಆರ್ತಾ ಇರುತ್ತೆ. ಆ ಗ್ಯಾಪ್ ನ ಯೂಸ್ ಮಾಡಿ ಅದ್ರ ಹೊಟ್ಟೆಗೆ ಒಂದು ಕೊಡ್ತಾನೆ ನೋಡಿ. ಅಷ್ಟೇ ದಿಕ್ಕಾಪಲ್ಲಾಗಿ ಹೋಗಿ ಡ್ರ್ಯಾಗನ್ ಬಿದ್ದೋಯ್ತು. ಈಗ ಇದನ್ನೆಲ್ಲ ನೋಡ್ತಾ ಇರೋ ವಿಲೇಜ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ನೋಡಪ್ಪ, ಪಾಪ ಅಂತ ಅಲ್ಲಿ ಬಿದ್ದಿದ್ದಂತ ನೀನ್ ಎತ್ಕೊಂಡ್ಬಂದು ಕಾಪಾಡಿದ್ದಕ್ಕೆ ನಮ್ಗೆ ಸರಿಯಾಗಿ ಮಾಡಿದ್ಯಾ. ಈಗೇನೋ ನೀನು ಆ ರಾಕ್ಷಸಿ ಅವರ ಕಾವಲ್ಗಾರನ ಸಾಯಿಸ್ಬಿಟ್ಟೆ. ಆದ್ರೆ ಇದನ್ನ ಗೊತ್ತಾದ್ಮೇಲೆ ಆ ರಾಕ್ಷಸಿ ಸುಮ್ನೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ. ನಮ್ ಕತೆನ ನಮ್ ಮೂರವ್ರ ಕತೆನೆಲ್ಲ ಮುಗಿಸ್ಬಿಡ್ತಾಳೆ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ವಿಲೇಜ್ ಹೆಡ್ ಪಕ್ಕದಲ್ಲಿ ಒಬ್ಬ ನಿಂತ್ಕೊಂಡಿರ್ತಾನಲ್ಲ, ಅವನು ನಮ್ ಹೀರೋ ಕತ್ತಲ್ಲಿರೋ ಆ ಡಾಲರ್ ನ ನೋಡ್ಬಿಟ್ಟು ಕಂಡಿಡ್ಬಿಟ್ಟ. ಯಜಮಾನ್ರೆ, ಇವ್ರನ್ನ ಬೈಬೇಡಿ, ಇವ್ರು ಬೇರೆ ಯಾರು ಅಲ್ಲ, ನಮ್ಮನ್ನ ಕಾಪಾಡಕ್ ಬಂದಿರೋ ದೇವ್ರು ಅಂತ ಹೇಳಿದ ತಕ್ಷಣ ಆಯ್ಪನ್ಗೂ ಇವಾಗ ಅರ್ಥ ಆಯ್ತು. ಬನ್ನಿ ಅಂತ ಹೇಳಿ ಇವ್ರನ್ನ ಒಂದು ಜಾಗಕ್ಕೆ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ನಮ್ ಹೀರೋ ಹತ್ರ ಹೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವು ನಮ್ಮ ರಕ್ಷಣೆಗೆ ಬಂದಿರೋ ದೇವ್ರು ಅಂತ ಗೊತ್ತಿಲ್ದೆ ನಾನ್ ನಿಮ್ ಹತ್ರ ಮಾತಾಡ್ಬಿಟ್ಟೆ ಅಂದಾಗ ಹೀರೋ ಹೇಳ್ತಾನೆ, ನೀವಂದಂಗೆ ನಾನು ದೇವ್ರೆ, ಬಟ್ ಅರ್ಧ ದೇವ್ರು ಅಷ್ಟೇ. ನಾನು ಹುಟ್ಟಿದ್ದೆಲ್ಲ ಸ್ವರ್ಗದಲ್ಲೇ, ಆದ್ರೆ ನನ್ ಜೀವನ ಎಲ್ಲ ಮನುಷ್ಯರ ತರನೆ. ನನ್ಗೂ ವಯಸ್ಸಾಗುತ್ತೆ, ನಾನು ಸತ್ತೋಗ್ತೀನಿ, ನನ್ಗೂ ಅಳಿವಂತ ಒಂದಿರುತ್ತೆ ಅಂತ ಹೇಳಿದ್ಮೇಲೆ ಇವ್ರಿಗೆಲ್ಲ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಇದ್ರೂ ನಮ್ ಹೀರೋಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಇವ್ರ ಕೈಯಲ್ಲಿ ಆ ರಾಕ್ಷಸಿದು ಒಂದು ಫೋಟೋ ಇರುತ್ತೆ, ಅದನ್ನ ಡ್ರಾ ಮಾಡಿರ್ತಾರೆ. ಅದನ್ನ ತೋರಿಸಿದಾಗ ನಮ್ ಹೀರೋಗೆ ಅರ್ಥ ಆಗೋಯ್ತು. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅವಳ ಜೊತೆ ಫೈಟ್ ಮಾಡಿರ್ತಾರೆ. ಸೊ ರಾಕ್ಷಸಿಯ ಫೋಟೋನ ಇವ್ರು ಇಟ್ಕೊಂಡಿರೋದು ಅಂತ. ಅಷ್ಟೇ ಅಲ್ಲ, ಆ ರಾಕ್ಷಸಿನ ಸಾಯಿಸ್ಬೇಕು ಅಂತಂದ್ರೆ ಇವ್ರಿಗೆ ಸ್ಪೆಷಲ್ ಆಗಿ ಒಂದು ಆಯುಧ ಬೇಕಾಗುತ್ತೆ. ಆ ಆಯುಧ ಇದ್ರೆ ಮಾತ್ರನೇ ಈ ರಾಕ್ಷಸಿರ್ನ ನಾವು ಸಾಯಿಸಕ್ಕಾಗೋದು. ಆದ್ರೆ ಆಯುಧನ ತರೋದು ಅಷ್ಟೊಂದು ಈಸಿ ಅಲ್ಲ, ಯಾಕಂದ್ರೆ ಅದು ತುಂಬಾ ದೂರದಲ್ಲಿರೋ ದೇವತೆಗಳ ಗೋಪುರದಲ್ಲಿದೆ. ಆದ್ರೆ ಅಲ್ಲಿ ಹೋಗೋದು ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ಅಲ್ಲಿ ಅಷ್ಟೊಂದು ತಡೆಗಳಿದೆ, ಪ್ರಾಣ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಪ್ರಾಣದ ಮೇಲೆ ಭಯ ಇಲ್ದೇ ಇರೋರ ಜಾಗಕ್ಕೆ ಹೋಗಿ ಆಯುಧನ ಎತ್ಕೊಂಡ್ ಬರಕ್ ಆಗೋದು ಅನ್ನೋ ತರ ಹೇಳಿದಾಗ ಇವರೆಲ್ಲ ಹೆಂಗ್ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ಬಿಟ್ಟು ಹೀರೋಯಿನ್ ಹೇಳ್ತಾಳೆ, ನಾನ್ ನಿಮ್ ಜೊತೆ ಬರ್ತೀನಿ, ನನ್ನ ಕರ್ಕೊಂಡೋಗಿ, ನಾನ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರ್ತೀನಿ. ಯಾಕಂದ್ರೆ ನನಗೆ ದೆವ್ವ ಯಾವ್ದು ಮನುಷ್ಯ ಯಾವ್ದು ಅಂತ ಬೇರೆ ಬೇರೆ ಮಾಡೋ ನೋಡೋ ಪವರ್ ಒಂದಿದೆ. ಸೊ ನಾನ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರ್ತೀನಿ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಇವ್ರ ಈ ತರ ಮಾತಾಡ್ತಾ ಇರೋದನ್ನೆಲ್ಲ ಆ 3 ಜನ ರಾಕ್ಷಸಿರು ನೋಡ್ತಾನೆ ಇರ್ತಾರೆ. ಆದ್ರೆ ಇವ್ರೇನು ದೊಡ್ಡದಾಗಿ ರಿಯಾಕ್ಟ್ ಮಾಡೋ ತರ ಇಲ್ಲ, ಯಾಕಂದ್ರೆ ನಮ್ ಹೀರೋನಿಗ ಒಂದು ಡೆಮಿಗಾಡ್, ಅಂದ್ರೆ ಅವನೊಂದು ಅರ್ಧ ದೇವ್ರು ಅರ್ಧ ಮನುಷ್ಯ. ಅವ್ನ ಕೈಲಿ ಅಷ್ಟು ದಿನ ಸರ್ವೈವ್ ಮಾಡಕ್ ಆಗಲ್ಲ, ಅವ್ನ್ ಬೇಗ ಸತ್ತೋಗ್ಬಿಡ್ತಾನೆ ಅಂತ ಇವ್ರು ಗ್ಯಾರಂಟಿನೇ ಮಾಡ್ಬಿಟ್ಟಿರ್ತಾರೆ. ಇವ್ರೊಂದ್ ಕಡೆ ಈ ತರ ನಮ್ ಹೀರೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಪ್ರಯಾಣ ಸ್ಟಾರ್ಟ್ ಆಗಿರುತ್ತೆ. ಹಂಗೆ ಕಾಡ್ದಾರಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಬೈನ್ ಸ್ವಲ್ಪ ಹೊತ್ತು ಕೂಡ ಸುಮ್ನೆ ಇರೋದಿಲ್ಲ ಅಂತ ಕಾಣಿಸುತ್ತೆ. ಲೊಡ 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 ಅಂತ ಮಾತಾಡ್ತಾನೆ ಇರ್ತಾಳೆ. ಆದ್ರೆ ಇವಳು ಮಾತಾಡೋದಕ್ಕೆಲ್ಲ ನಮ್ ಹೀರೋ ರೆಸ್ಪಾಂಡ್ ಏನು ಮಾಡೋ ತರ ಇಲ್ಲ, ಅವ್ನ್ ಪಾಡ್ಗೋ ನಂಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಅವನ್ಗೆ ಒಂಥರ ಏನೋ ಡಿಫ್ರೆಂಟ್ ಆಗಿ ಅನಿಸ್ತಾ ಇರುತ್ತೆ, ಯಾರೋ ನಮ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ. ಅದಕ್ಕೆ ಸಡನ್ ಆಗಿ ಅವನ ಹತ್ರ ಇರೋ ಆಯುಧ ನಂಗೆ ಮರದ ಹತ್ರ ಚುಚ್ತಾನೆ ನೋಡಿ. ಆ ಕಡೆ ನಿಂತಿರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಅವ್ರ ಅಣ್ಣನೇ. ಹೀರೋ ಕೇಳೋದಕ್ಕೂ ಮುಂಚೆನೆ ಅವ್ರ ಅಣ್ಣನೇ ಹೇಳ್ಬಿಡ್ತಾನೆ, ಇಲ್ಲಿ ನೋಡಪ್ಪ, ಒಂದ್ ವಯಸ್ಸು ಹುಡುಗಿನ ಒಂದ್ ಹುಡುಗನ್ ಜೊತೆ ಹೆಂಗಪ್ಪ ಕಳ್ಸಕ್ಕಾಗತ್ತೆ, ಕಳ್ಸ್ಬಿಟ್ಟು ನಾನ್ ಹೆಂಗ್ ಮನೇಲಿ ನೆಮ್ಮದಿಯಾಗಿರಕ್ಕಾಗತ್ತೆ, ಅದಕ್ಕೆ ನಾನು ನನ್ನ ತಂಗಿನ ನೋಡ್ಕೊಳ್ಳೋಣ ಅಂತ ಜೊತೆಗ್ ಬರ್ತಾ ಇರೋದು. ಮತ್ತೆ ನನ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ, ನನ್ಗೆ ಚೆನ್ನಾಗಿ ಫೈಟಿಂಗ್ ಎಲ್ಲ ಬರುತ್ತೆ, ಸೊ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿ 3 ಜನ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಆತರ ನಡ್ಕೊಂಡು ಹೋದವರು ಒಂದು ಬೆಟ್ಟದ ತುದಿ ಹತ್ರ ಹೋಗಿ ನಿಂತ್ಕೊಂಡು ನೋಡಿದ್ರೆ ಅವ್ರಿಗೆ ಹೋಗ್ಬೇಕಾಗ್ತಾ ಇರೋ ದಾರಿನ ನೋಡಿ ಅವ್ರಿಗೆ ಸ್ವಲ್ಪ ಜರ್ಕಾದಂಗೆ ಇರುತ್ತೆ, ಒಂದ್ ಸ್ವಲ್ಪ ಭಯನೇ ಪಡ್ತಾರೆ ಅಂತ ಹೇಳ್ಬೋದು. ಈಗ ಆಲ್ಮೋಸ್ಟ್ ಹಂಗೆ ನೈಟ್ ಆಗಿರತ್ತಾ, ಅಲ್ಲೇ ಪಕ್ಕದಲ್ಲಿರೋ ಒಂದು ನದಿ ದಡದಲ್ಲಿ ಕೂತ್ಕೊಂಡು ಕೈಕಲ್ ಮುಖಲ್ಲ ತೊಳ್ಕೊಳ್ತಾ ಇರ್ಬೇಕಾದ್ರೆ ಅದೇ ನದಿಲೇ ಕೆಲವೊಂದು ಕ್ಯಾಂಡಲ್ಸ್ ಎಲ್ಲ ಬರ್ತಾ ಇರುತ್ತೆ. ಏನಪ್ಪಾ ಅಂತ ಅದು ಹುಡ್ಕೊಂಡೋದ್ರೆ ಆ ಮಧ್ಯ ಕಾಡಲ್ಲಿ ಒಂದ್ ಅಜ್ಜಿ ದೀಪಗಳನ್ನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಈ ಕಾಡಲ್ಲಿ ಯಾರು ತಗೊಳ್ತಾರೆ ಅಂತ ಸೇಲ್ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ನಮ್ ಹೀರೋಯಿನ್ ಎಲ್ಲ ನೋಡ್ಬಿಟ್ಟು, ಪರವಾಗಿಲ್ವೇ, ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡ್ ಬಂದು ನೀವು ಟಯರ್ಡ್ ಆಗಿಲ್ವಾ, ಆದ್ರೆ ನಿಮ್ ಮುಖ ನೋಡಿದ್ರೆ ಹೊಟ್ಟೆ ಸು ಜಾಸ್ತಿ ಆಗ್ತಿದೆ ಅಂತ ಕಾಣಿಸುತ್ತೆ, ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲೋಗಿ ಊಟ ಮಾಡಿ ಅಂತ ಹೇಳಿ ಒಂದ್ ಅಡ್ರೆಸ್ ನ ಕೊಟ್ಟು ಇವ್ರಿಗೆ ಆ ಹೋಟೆಲ್ ಹತ್ರ ಕಳ್ಸಿಕೊಡ್ತಾರೆ. ನೋಡೋದಕ್ಕ ಹೋಟೆಲ್ ತುಂಬಾ ಚೆನ್ನಾಗಿದೆ, ಒಳಗಡೆ ಹೋದ್ರೆ ಕೂಡ ಸುಮಾರು ಜನ ಕುತ್ಕೊಂಡು ತಿಂತಾ ಇರ್ತಾರೆ. ಇವ್ರ ಪಾಡಿ ಇವ್ರು ಹೋಗಿ ಕುತ್ಕೊಳ್ತಾರೆ. ಇನ್ನೇನ್ ಇವ್ರು ಆರ್ಡರ್ ಮಾಡ್ಬೇಕು ಅನ್ನೋಷ್ಟ್ರಲ್ಲೇ ಮೇಲಿಂದ ಒಂದ್ ಹುಡುಗಿ ಹಾಗೆ ವಯಾರವಾಗಿ ಇಳಿದ್ ಬರ್ತಾಳೆ. ಅಷ್ಟೇ ಅಲ್ಲ, ನಮ್ ಹೀರೋಗೆ ಡ್ರಿಂಕ್ಸ್ ಎಲ್ಲ ಬೇರೆ ಹಾಕೊಡ್ತಾಳೆ ಕುಡಿ ಅಂತ. ನಮ್ ಹೀರೋ ಬೇಡ ಅಂದ್ರೆ ಕೂಡ ಅವ್ಳು ತುಂಬಾ ಫೋರ್ಸ್ಫುಲ್ ಆಗಿ ನಮ್ ಹೀರೋಗೆ ಕೊಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಒಂಥರ ಫ್ಲರ್ಟ್ ಮಾಡೋ ತರನೇ ಮಾತಾಡ್ತಾ ಇರ್ತಾಳೆ, ಮೈ ಮೇಲೆಲ್ಲ ಕೈ ಹಾಕ್ತಾ ಇರ್ತಾಳೆ. ಆತರ ಹಾಕ್ದಾಗ ಟಕ್ಕಂತ ನಮ್ ಹೀರೋ ಅವ್ಳ ಕೈನ ಹಿಡ್ಕೊಂಡು ಹಂಗೆ ತಿರುಗಿಸ್ಬಿಡ್ತಾನ. ಇವ್ರಿಗೆಲ್ಲ ಶಾಕು, ಅಯ್ಯೋ ಒಂದ್ ಹುಡುಗಿ ಹತ್ರ ಆತರ ನಡ್ಕೊಳ್ಳೋದು ಅಂತ ಹೇಳಿದ್ರೆ ಅವಾಗ ನಮ್ ಹೀರೋನ್ಗೆ ಸ್ವಲ್ಪ ರಿಯಾಲಿಟಿ ಅರ್ಥ ಆಗುತ್ತೆ. ಹೀರೋ ಕೂಡ ಹೇಳ್ತಾನೆ, ಇಲ್ಲಿ ಇರೋರೆಲ್ಲ ಯಾರು ಮನುಷ್ಯರೇ ಅಲ್ಲ, ನಾವೀಗ ಒಂದು ಮಾಯಾಜಾಲದಲ್ಲಿ ಸಿಕ್ಕಾಕೊಂಡಿದೀವಿ, ಇಲ್ಲಿ ಇರೋರೆಲ್ಲ ಅವಾಗಿಂದ ಮಾಡಿದ್ದನ್ನೇ ಮಾಡ್ತಾ ಇದಾರೆ ಅಂತ ತೋರಿಸ್ತಾರೆ. ಅಷ್ಟೇನ್ ಸ್ವಲ್ಪ ಹೊತ್ತಲ್ಲಿ ನಮ್ ಹೀರೋಯಿನ್ ಕಣ್ ಮುಚ್ಕೊಂಡು ಹಂಗೆ ಅವಳಲ್ಲಿರೋ ಒಂದು ದಿವ್ಯ ದೃಷ್ಟಿನ ಓಪನ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾಳೆ. ಹತ್ರ ಕಣ್ಬಿಟ್ಟು ನೋಡಿದಾಗ ಈಗ ಇವ್ರ ಮುಂದೆಗಡೆ ಕುತ್ಕೊಂಡಿದ್ದಾಳಲ್ಲ ಹುಡುಗಿ, ಆ ಹುಡುಗಿಗೆ ಬಾಯೇ ಇಲ್ಲ, ಹಂಗೆ ಫುಲ್ ಆಗಿ ಬ್ಲಾಂಕ್ ಆಗಿರುತ್ತೆ. ಇವಾಗ ಇವ್ರಿಗೆ ನಿಜ ಗೊತ್ತಾಗೋಯ್ತು ಅಂತ ಆ ಹುಡುಗಿ ಅವಳ ಮ್ಯಾಜಿಕ್ಸ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಂಗೆ ಕೈನ ಬಿಡಿಸ್ಕೊಂಡು ಹಂಗೆ
ಹಂಗೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾಳೆ ನೋಡಿ. ಅವಳ ಪವರ್ ನ ಯೂಸ್ ಮಾಡಿ ಅಲ್ಲಿರೋ ಡೋರ್ಸ್ ನೆಲ್ಲ ಕೂಡ ಕ್ಲೋಸ್ ಮಾಡ್ಬಿಟ್ಲು. ಇವಾಗ ಹಂಗೆ ಹೋಟೆಲ್ ಅದರ ರಿಯಾಲಿಟಿಗೆ ಚೇಂಜ್ ಆಗುತ್ತೆ. ಅಲ್ಲಿರೋದ್ ಯಾರು ಮನುಷ್ಯರಲ್ಲ, ಎಲ್ಲರೂ ಬರೀ ಮೂಳೆಗಳಷ್ಟೇ. ಆದ್ರೆ ಒಬ್ಬ ಮಾತ್ರ ಕೂತ್ಕೊಂಡು ಒಂದು ಪೇಪರ್ ಅಲ್ಲಿ ಏನೋ ಕೆಲವೊಂದು ಮಂತ್ರಗಳನ್ನ ಬರೀತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಗೂ ಮತ್ತೆ ಆ ರಾಕ್ಷಸಿಗೆ ಜಗಳ ಸ್ಟಾರ್ಟ್ ಆಯ್ತು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಆ ರಾಕ್ಷಸಿಗೆ ಪವರ್ ಬರೋದೇ ಇವ್ನ್ ಬರೀತಾ ಇರೋ ಪೇಪರ್ಸ್ ಇಂದ. ಇವ್ನ್ ಹಂಗೆ ಮಂತ್ರ ಬರ್ದು ಹಾರಿಸ್ತಾ ಇದ್ರೆ ಅವ್ಳಿಗೆ ಪವರ್ ಬರ್ತಾ ಇರುತ್ತೆ. ನಮ್ ಹೀರೋನ ಅಟ್ಯಾಕ್ ಮಾಡ್ತಾ ಇರ್ತಾಳೆ. ಇವ್ರ ಈ ತರ ಜಗಳ ಮಾಡ್ತಾ ಇದ್ರೆ ನಮ್ ಹೀರೋನ್ ಒಂದ್ ವಿಷಯನ ಕಂಡಿಡಿದ್ ಬಿಟ್ಲು. ಏನಂದ್ರೆ ಆ ಹುಡ್ಗಿ ತಲೆಯಲ್ಲಿ ಒಂದು ಮಂತ್ರದ ಪೇಪರ್ ಇರುತ್ತೆ, ಅದನ್ನ ಫಸ್ಟ್ ತೆಗಿಬೇಕು ಅಂತ ನಮ್ ಹೀರೋ ಇನ್ನು ಅವ್ರ ಅಣ್ಣ ಹತ್ರ ಹೇಳಿದ ತಕ್ಷಣ ಅವ್ನ್ ಕೈಲಿರೋ ಒಂದು ಚಾಟಿನ ಯೂಸ್ ಮಾಡಿ ಹೆಂಗೋ ಅವಳನ್ನ ಹೊಡೆದು ನಮ್ ಹೀರೋಯಿನ್ ಕೂಡ ಆ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಅವಳ ತಲೆಯಲ್ಲಿರೋ ಪೇಪರ್ ನ ಎತ್ಬಿಟ್ಲು. ಆದ್ರೆ ಅವಳಿಗೆ ಅಪಾಯದಲ್ಲಿ ಸಿಕ್ಕಾಕೊಂಡ್ಲು. ಅವಳನ್ನ ಕಾಪಾಡ್ಬೇಕು ಅಂತ ನಮ್ ಹೀರೋ ಹಂಗೆ ಹೋಗಿ ಅವಳನ್ನ ಹಿಡ್ಕೊಂತಾರೆ ನೋಡಿ. ಇವ್ರಿಬ್ರಿಗೆ ಏನೋ ಆಗ್ಬಾರ್ದು, ಮೀನ್ಸ್ ಅವ್ರಿಗೆ ಏನೋ ಆಗ್ಬಾರ್ದು ಅಂತ ಹೇಳಿ ನಮ್ ಹೀರೋ ಅವ್ರ ಸುತ್ತ ಒಂದು ಶೀಲ್ಡ್ ತರ ಫಾರ್ಮ್ ಮಾಡ್ತಾನೆ. ಹೆಂಗೋ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಅವಳ ಕೈಲಿರೋ ಮಂತ್ರದ ಪೇಪರ್ ಅಲ್ಲಿ ಆ ಹಳೆ ಮಂತ್ರನ ಅಳಿಸ್ಬಿಟ್ಟು ಇವಳು ಹೊಸ ಮಂತ್ರನ ಬರ್ದು ಮತ್ತೆ ಆ ಹುಡ್ಗಿ ತಲೆಯಲ್ಲೇ ಇಟ್ಬಿಟ್ಲು. ಆತರ ಹುಡ್ಗಿ ತಲೆ ಇಟ್ಟಿದ್ ಸ್ವಲ್ಪ ಹೊತ್ತಲ್ಲೇ ಆ ಜಾಗ ಫುಲ್ ಹಂಗೆ ಸ್ವಲ್ಪ ಸೈಲೆಂಟ್ ಆಗುತ್ತೆ. ಇವಳಿಗೆ ಬಾಯ್ ಕೂಡ ವಾಪಸ್ ಬರುತ್ತೆ. ಆ ಮಂತ್ರ ಬರೀತಾ ಇದ್ದಲ್ವಾ ಅವ್ನ್ ಕೂಡ ಹಂಗೆ ಮಾಯ ಆಗ್ಬಿಡ್ತಾನೆ. ಇವಾಗ ಹುಡ್ಗಿ ಒಂದು ನಿಜಾನ ಹೇಳ್ತಾಳೆ. ಈಗ ಒಬ್ಬಲ್ ಕೂತ್ಕೊಂಡ್ ಮಂತ್ರ ಬರೀತಾ ಇದ್ದಲ್ವಾ, ಅವನ ಮಂತ್ರಗಳಿಂದಾನೇ ನಾನ್ ಹುಟ್ಟಿದ್ದು. ಅವ್ನ್ ನನ್ನನ್ನ ಹುಟ್ಟಿಸಿದ್ಮೇಲೆ ನನ್ನನ್ನ ಯೂಸ್ ಮಾಡ್ಕೊಂಡು ಅವ್ನ್ಗೆ ಏನೆಲ್ಲ ಸಾಧಕವಾಗ್ಬೇಕೋ ಮಾಡ್ಕೊಂಡ. ಅಂದ್ರೆ ಅವನು ಧೈರ್ಯವಾಗ್ಬೇಕು ಅಂತ ಅನ್ಕೊಂಡ. ಅದಕ್ಕಾಗಿರೋ ಎಲ್ಲಾ ದಾರಿಗಳನ್ನ ಕೂಡ ಹುಡುಕ್ತಾ ಇದ್ದ. ನನಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದ. ಆದ್ರೆ ಒಂದಿನ ಅವನ್ಗೆ ಸಾವು ಬಂತು, ಸತ್ತು ಹೋದ. ಆದ್ರೆ ಸತ್ ಮೇಲೆ ಕೂಡ ನನ್ನ ಬಿಟ್ಟಿಲ್ಲ, ಆತ್ಮವಾಗಿ ಬಂದು ನನ್ ಪ್ರಾಣನ ಹಿಂಡ್ತಾ ಇದ್ದ. ಈಗ ನಿಮ್ಮಿಂದಾನೇ ನನಗೆ ಮುಕ್ತಿ ಸಿಕ್ಕಿದ್ದು, ಮುಖ್ಯವಾಗಿ ಹೀರೋಯಿನ್ ಇಂದಾನೆ ನನಗೆ ಮುಕ್ತಿ ಸಿಕ್ಕಿದ್ದು. ಅದಕ್ಕೋಸ್ಕರ ನಾನು ನಿನ್ಗೊಂದು ಗಿಫ್ಟ್ ನ ಕೊಡ್ತಾ ಇದೀನಿ ಅಂತ ಒಂದು ಹೂವಲ್ಲಿ ಕ್ಯಾಂಡಲ್ ನ ಇಟ್ಬಿಟ್ಟು ಇದೇ ನಾನು ನಿನಗೆ ಕೊಡ್ತಾ ಇರೋ ಗಿಫ್ಟ್ ಅಂತ ಹೇಳಿ ಅದನ್ನ ಕೊಟ್ಬಿಟ್ಟು ಅವಳಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಮತ್ತೆ ಇವ್ರ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಇವ್ರ ಹತ್ರ ನಡ್ಕೊಂಡು ಅವ್ರ ಪ್ರಯಾಣ ಸ್ಟಾರ್ಟ್ ಮಾಡಿದ್ಮೇಲೆ ದೂರದಲ್ಲಿ ಅವ್ರು ಸೇರ್ಬೇಕಾಗಿರೋ ದೇವಸ್ಥಾನ ಕೂಡ ಬಂದ್ಬಿಡ್ತು. ಅಪ್ಪಡಿ ಬಂದ್ಬಿಟ್ವಿ ಹತ್ರ ಅಂತ ಹೇಳಿ ಎಂಟ್ರೆನ್ಸ್ ಹೋಗೋಷ್ಟ್ರಲ್ಲೇ ಅಲ್ಲಿ ಒಂದು ಚಿಕ್ಕ ದೆವ್ವ ಕೂತಿರುತ್ತೆ, ಜೊತೆಗೆ 2 ಇಲಿ ಬಾಲ ಬೇರೆ ಇರುತ್ತೆ ತಲೆ ಮೇಲೆ. ಅದ್ ಇವ್ರನ್ನ ನೋಡಿದ ತಕ್ಷಣ, ಓ ನಿಮ್ಗೆ ದೇವತೆಗಳದು ಆಯುಧ ಬೇಕಾಗಿದ್ಯಾ, ಅದಕ್ಕೋಸ್ಕರ ನಿಜಕ್ಕೆ ಬಂದಿರೋದಾ, ಅದ್ರ ಅಸಾಲ್ಟ್ ಆಗಿ ದಾಟ್ಕೊಂಡು ಹೋಗ್ಬಿಡ್ಬೋದು ಅಂತ ಅನ್ಕೊಂಡ್ರಲ್ವಾ. ಫಸ್ಟ್ ಲೆವೆಲ್ ಅಲ್ಲಿ ನಾನಿದೀನಿ, ನನ್ನ ಮುಗಿಸ್ಕೊಂಡ್ರೇನೆ ನೀವು ಸೆಕೆಂಡ್ ಲೆವೆಲ್ ಗೆ ಹೋಗಕ್ಕಾಗೋದು. ಅದಕ್ ಮುಂಚೆ ನಾನು ನಿಮ್ ಜೊತೆ ಒಂದು ಗೇಮ್ ನ ಆಡ್ಬೇಕು ಅಂತ ಹೇಳಿ ಆ ದೆವ್ವ ಅದ್ರ ಪವರ್ ನ ಯೂಸ್ ಮಾಡಿ ಇವ್ರ ಸುತ್ತ ಫುಲ್ ಆಗಿ ಈ ಬಿದಿರು ಮರಗಳು ಬರೋ ತರ ಮಾಡುತ್ತೆ. ಇಲ್ಲಿ ಏನ್ ಆಟ ಅಂತಂದ್ರೆ, ಈ ದೆವ್ವ ಇದೆ ಅಲ್ವಾ, ಚಿಕ್ಕ ದೆವ್ವ, ಈ ದೆವ್ವದ ಬೆನ್ನಿಂದಗಡೆ ಒಂದು ಆಯುಧ ಇದೆ, ಒಂದು ಕತ್ತಿ ಇದೆ. ಅದನ್ನ ಮುಟ್ಟದೆ, ಅದ್ರ ಬೆನ್ನನ್ನ ಮುಟ್ಟದೆ ಆ ಕತ್ತಿನ ಇವ್ರು ಎತ್ತಬೇಕು. ಆ ದೆವ್ವನೇ ರೂಲ್ಸ್ ಎಲ್ಲ ಹೇಳುತ್ತೆ, ಇನ್ ಕೇಸ್ ನೀವೇನಾದ್ರೂ ಎತ್ಬಿಟ್ರೆ ನಿಮ್ಗೆ ನಾನು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತೀನಿ. ಇಲ್ಲಿ ಸುತ್ತ ಇದಾರೆ ನೋಡು ತುಂಬಾ ಜನ ಕಲ್ಲುಗಳು, ಆತರ ನಿಮ್ಮನ್ನ ಕೂಡ ನಾನು ಕಲ್ಲಾಗಿ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಜನ ಕಲ್ಲಾಗಿ ಮಾಡಿಟ್ಟಿದ್ದಾನೆ ನೋಡಿ. ಇದನ್ನೆಲ್ಲ ನೋಡಿದ್ಮೇಲೆ ಇವಾಗ ಅಲ್ಲಿ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ ಹೀರೋಯಿನ್ ಅವರನ್ನ ಹೆಂಗೋ ಏನೋ ಮಾಡಿ ಅದನ್ನ ಎತ್ಬಿಡೋಣ ಅಂತ ನೋಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಇನ್ನೇನೋ ಅವ್ನ್ ಬಂದು ನಮ್ ಹೀರೋಯಿನ್ ಅವರನ್ನ ಅಟ್ಯಾಕ್ ಮಾಡ್ಬೇಕನ್ನೋಷ್ಟ್ರಲ್ಲಿ ನಮ್ ಹೀರೋ ಅವನ ಆಯುಧನ ಬಿಟ್ಟು ನಮ್ ಹೀರೋ ಅವರನ್ನ ಕಾಪಾಡ್ಬಿಟ್ಟ. ಅದಾದ್ಮೇಲೆ ಇವ್ ನಂಗೆ ಅಲ್ಲಿ ಇಲ್ಲಿ ಜಂಪ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಅವರನ್ನ ಅವ್ನ್ ಚಾಟಿನ ಯೂಸ್ ಮಾಡಿ ಆ ದೆವ್ವ ಕೆಳಗಡೆ ಬೀಳೋ ತರ ಮಾಡ್ತಾನೆ. ಅಷ್ಟೇ ಅಲ್ಲ, ಆ ದೆವ್ವನ ಹಂಗೆ ಗಾಳಿಯಲ್ಲಿ ತೇಲೋ ತರ ಮಾಡಿ ಇವ್ರು ಮುಟ್ಟದೇನೆ ಅವ್ನ್ ಬೆನ್ನಿಂದ ಆಯುಧ ಕೆಳಗಡೆ ಬೀಳೋ ತರ ಮಾಡ್ತಾರೆ. ಆತರ ಬೀಳ್ಬೇಕಾದ್ರೆ ಟಕ್ಕಂತ ನಮ್ ಹೀರೋ ಹಿಡ್ಕೊಳ್ತಾನ. ಇದ್ರಿಂದಾನೆ ಅವ್ನ ಮುಟ್ಟದಿರ ಅವ್ನ ಆಯುಧ ಇವ್ರ ಕೈಗೆ ಬರೋ ತರ ಆಯ್ತು. ಸೊ ನೆಕ್ಸ್ಟ್ ಲೆವೆಲ್ ಗೆ ಗೇಟ್ ಕೂಡ ಓಪನ್ ಆಯ್ತು. ಇನ್ನೇನ್ ಈ 3 ಜನ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ಈ ದೆವ್ವ ಟಕ್ಕಂತ ಅವ್ರ ಅಣ್ಣನ ಹಿಡ್ಕೊಂಡ್ಬಿಡ್ತು. ಅಷ್ಟೇ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಅಣ್ಣ ಅಂತೂ ನನ್ ಬಗ್ಗೆ ನೀವ್ ಯೋಚನೆ ಮಾಡ್ಬಿಡಿ, ನೀವ್ ಹೋಗಿ ಅಂತ ಹೇಳಿ ಅವ್ರನ್ನ ಫೋರ್ಸ್ಫುಲ್ ಆಗಿ ಒಳಗಡೆ ಕಳ್ಸ್ಬಿಡ್ತಾನೆ. ಇವ್ರಿಗೂ ಬೇರೆ ದಾರಿ ಇಲ್ದೆ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಇಲ್ಲಿ ಅವ್ರ ಅಣ್ಣ ಪಾಪ ಕಲ್ಲಾಗೆ ಹೊರಟೋದ. ಈ ತರ ಇವರು ಸೆಕೆಂಡ್ ಲೆವೆಲ್ ಗೆ ಬಂದ್ಮೇಲೆ ನಮ್ ಹೀರೋಯಿನ್ ಅಂತೂ ತುಂಬಾನೇ ಅಳು ಬರುತ್ತೆ. ಕಣ್ಮುಂದೆನೆ ನಮ್ಮ ಅಣ್ಣ ಸತ್ತೋಗ್ಬಿಟ್ನಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾಳೆ. ಆಗ ಅವ್ರ ಅಣ್ಣ ಹೇಳ್ತಾನೆ, ಇಲ್ಲಿ ನೋಡು ನೀನ್ ಇಷ್ಟೊಂದು ಫೀಲ್ ಮಾಡ್ಬೇಕಾಗಿಲ್ಲ, ನಿಮ್ಮ ಅಣ್ಣ ಇನ್ನೂ ಸತ್ತಿಲ್ಲ. ನಾವೀಗ ದೇವಸ್ಥಾನದ ಒಳಗಡೆ ಬಂದಿದೀವಿ. ನಮಗ್ ಬೇಕಾಗಿರೋ ಆಯುಧ ನಮ್ ಕೈಗೆ ಸಿಕ್ಕದ್ಮೇಲೆ ಖಂಡಿತ ನಿಮ್ಮ ಅಣ್ಣ ನಾವ್ ಬಿಡಿಸ್ಕೊಂಡು ಹೋಗೋಣ, ನಿಮ್ಮ ಅಣ್ಣಗೆ ಏನಾಗಲ್ಲ ಅಂತ ಧೈರ್ಯ ಕೊಟ್ಮೇಲೆ ಅವಳಿಗೆ ಇವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಸರಿ, ಈಗ ಇವ್ರು ಬಂದಿರೋ ಲೆವೆಲ್ ನ ದಾಟ್ಕೊಂಡು ಹೋಗ್ಬೇಕಲ್ವಾ. ಆದ್ರೆ ಅದಕ್ಕೂ ಮುಂಚೆ ಆ ಜಾಗನೇ ಒಂಥರ ಫುಲ್ ಆಗಿ ಕ್ರಿಸ್ಟಲ್ಸ್ ಆಗಿ ಚೇಂಜ್ ಆಗುತ್ತೆ. ಏನಪ್ಪಾ ಹಿಂಗಾಯ್ತು ಅಂತ ನೋಡಿದ್ರೆ ಅಲ್ಲಿ ಒಂದು ದೆವ್ವ ಬಂದು ನಿಂತ್ಕೊಳ್ಳುತ್ತೆ. ಅವ್ನ್ ಹೇಳ್ತಾನೆ, ಓ ನೀವಿಲ್ಲಿ ಆಯುಧಕ್ಕೋಸ್ಕರ ಬಂದಿದ್ದೀರಾ, ಹೆಂಗೋ ಫಸ್ಟ್ ಲೆವೆಲ್ ದಾಟ್ಬಿಟ್ಟಿದ್ದೀರಾ ಅಂತ ಕಾಣಿಸುತ್ತೆ. ಆದ್ರೆ ನನ್ನ ದಾಟ್ಕೊಂಡು ಹೋಗ್ಬೇಕಂದ್ರೆ ವೆರಿ ಸಿಂಪಲ್, ನನ್ನನ್ನ ನೀವು ನಾನು ಹೆಂಗ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೀನೋ ಆತರ ನೀವು ನನಗೆ ಡ್ರಾ ಮಾಡ್ಕೊಟ್ರೆ ಸಾಕು ಅಂತ ಹೇಳೋದು. ಅಂದ್ರೆ ನನ್ನ ಒರಿಜಿನಲ್ ರೂಪನ ನೀವು ಡ್ರಾ ಮಾಡ್ಕೊಡಿ ಅಂತ ಕೇಳೋದು. ಇಲ್ಲಿ ಏನ್ ಟ್ವಿಸ್ಟ್ ಅಂತಂದ್ರೆ ಅಲ್ಲಿ ನಿಂತಿರೋ ದೆವ್ವ ಯಾವ ತರ ರೀತಿಯಲ್ಲಿ ನೋಡ್ತಾರೋ ಆ ತರ ಕಾಣಿಸೋದು. ಅಂದ್ರೆ ಹುಡುಗ ಬಂದು ಹುಡುಗಾಗಿದ್ದಾನೆ ಅಂತ ಒಂದು ಗಮನ ಇಟ್ಕೊಂಡು ನೋಡಿದ್ರೆ ಹುಡುಗ ತರ ಕಾಣಿಸೋದು, ಹುಡುಗಿ ನೋಡಿದ್ರೆ ಹುಡುಗಿ ತರ ಕಾಣಿಸೋದು. ಇದನ್ನ ಅರ್ಥ ಮಾಡ್ಕೊಳ್ಳೋ ನಮ್ ಹೀರೋ ಕಿವಿಯಲ್ಲಿ ಏನೋ ಹೇಳ್ತಾಳೆ. ಆತರ ಹೇಳಿದ್ಮೇಲೆ ಇಬ್ರು ಡ್ರಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಡ್ರಾ ಮಾಡ್ಬಿಟ್ಟು ಆ ಪೇಪರ್ ನ ದೆವ್ವ ಕೂಡ ಕೊಡ್ತಾರೆ. ನೋಡ್ಬಿಟ್ಟು ದೆವ್ವನೇ ಆಶ್ಚರ್ಯ ಪಟ್ಬಿಡ್ತು, ಇದೇನಿದು, ನಾನ್ ಹೆಂಗಿದೀನಿ, ನನ್ನ ಒರಿಜಿನಲ್ ರೂಪನ ಇಷ್ಟು ತತ್ರೂಪವಾಗಿ ನಿಮ್ಗೆ ಹೆಂಗ್ ಬರೆಯಕ್ಕಾಯ್ತು ಅಂತಂದಾಗ ಹೀರೋಯಿನ್ ಅಂತಾಳೆ, ವೆರಿ ಸಿಂಪಲ್, ನೀವು ಕೂಡ ಕ್ರಿಸ್ಟಲ್ ಇಂದಾನೆ ಆಗಿರೋದು, ಇದು ನಮ್ಗೆ ಗೊತ್ತಾಗೋದಿಲ್ವಾ ಅಷ್ಟ್ ಮಾತ್ರ ಅಂತ ಹೇಳಿದಾಗ ಓಕೆ ಹೆಂಗೋ ಸೆಕೆಂಡ್ ಲೆವೆಲ್ ನ ಕಂಪ್ಲೀಟ್ ಮಾಡ್ಬಿಟ್ರಿ, ಇನ್ನ ನೀವು ಥರ್ಡ್ ಲೆವೆಲ್ ಗೆ ಹೋಗ್ಬೋದು ಅಂತ ಹೇಳಿ ಅವ್ರಿಗೆ ದಾರಿ ಮಾಡ್ಕೊಡ್ತಾರೆ. ಆತರ ಅವರು ಆ ಕ್ರಿಸ್ಟಲ್ ಶೀಲ್ಡ್ ನ ದಾಟ್ಕೊಂಡು ಇನ್ನೊಂದ್ ಕಡೆಗೆ ಹೋಗ್ತಾರೆ. ಆದ್ರೆ ನಮ್ ಹೀರೋ ಮಾತ್ರನೇ ಬರಕ್ ಆಗ್ತಾ ಇರೋದು, ಹೀರೋಯಿನ್ ಕೈಲಿ ಬರಕ್ ಆಗ್ತಾ ಇಲ್ಲ. ಅದೊಂದು ತಡೆ ತರ ಇರುತ್ತೆ. ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡು, ಸುಮ್ನೆ ನನ್ಗೋಸ್ಕರ ನೀನ್ ಟೈಮ್ ವೇಸ್ಟ್ ಮಾಡ್ಬೇಡ, ನಮ್ಗೆ ಆಯುಧ ತುಂಬಾ ಮುಖ್ಯ, ನಮ್ಗೆ ಜನರ ಪ್ರಾಣ ತುಂಬಾ ಮುಖ್ಯ, ಅದರಿಂದ ನನ್ನ ಇಲ್ಲೇ ಬಿಡು, ನನ್ಗೆ
ನನ್ಗೇನು ಆಗಲ್ಲ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ನೀನ್ ಮುಂದಕ್ಕೆ ಹೋಗು ಅಂತ ಹೇಳಿದ್ಮೇಲೆ ಹೀರೋ ಕೂಡ ಬೇರೆ ದಾರಿ ಇಲ್ದೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಈಗ ಅವ್ನ್ ಬಂದಿರೋದು ಲಾಸ್ಟ್ ಅಂಡ್ ಫೈನಲ್ ಸ್ಟೇಜ್. ಇಲ್ಲಿ ಬಂದು ಮುಖಾನೇ ಇಲ್ದಿರೋ ಹತ್ರ ಒಂದು ದೆವ್ವ ಕೂತಿರುತ್ತೆ. ಅವ್ನ್ ನಮ್ ಹೀರೋನ ನೋಡ್ಬಿಟ್ಟು ಈ ಲೆವೆಲ್ ಕೂಡ ತುಂಬಾ ಈಸಿನೇ, ಆರಾಮಾಗಿ ನನ್ನ ಸೋಲಿಸ್ಬಿಟ್ಟು ನೀನ್ ಆ ದೇವರುಗಳ ಆಯುಧನ ಎತ್ಕೊಂಡ್ ಹೋಗ್ಬೋದು, ಅದಕ್ ನಾನೇನು ನಿನ್ಗೆ ಅಡ್ಡಿ ಬರಲ್ಲ ಅಂತ ಹೇಳಿ ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ನಮ್ ಹೀರೋಯಿನ್ ಸುಮ್ನೆನಾ ಅವ್ನ್ ಕೈಲಿರೋ ಆಯುಧನೇ ಒಂದು ಬೆಂಕಿಯ ಚೆಂಡು ತರ ಮಾಡಿ ಆಪೋಸಿಟ್ ಇರೋ ದೆವ್ವ ಮೇಲೆ ಹೆಸ್ರೆ ಅಸಾಲ್ಟ್ ಆಗಿ ಅದರಿಂದ ತಪ್ಪಿಸ್ಕೊಳ್ತಾನೆ. ಪ್ಲಸ್ ನಮ್ ಹೀರೋಗೆ ಬದಲೇಟ್ನ ಕೊಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಅವನ ಹತ್ರ ಇರೋ ಒಂದು ಆಯುಧನ ಯೂಸ್ ಮಾಡಿ ಫುಲ್ ಆಗಿ ಮಿಂಚೆಲ್ಲ ಬರೋ ತರ ಮಾಡಿ ಅದರಿಂದ ಅವನನ್ನ ಅಟ್ಯಾಕ್ ಮಾಡ್ಬೇಕು, ಆ ದೆವ್ವನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದ್ರೆ ಆ ದೆವ್ವ ನಮ್ ಹೀರೋ ಬರ್ಸಿರೋ ಮಿಂಚನೇ ಕೈಗೆ ಎತ್ಕೊಡು ನಮ್ ಹೀರೋಗೆನೆ ಅಟ್ಯಾಕ್ ಮಾಡ್ತಾನೆ. ಮತ್ತೆ ಈ ದೆವ್ವ ತುಂಬಾನೇ ಶಕ್ತಿಶಾಲಿ ಅಂತ ಕಾಣುತ್ತೆ. ನಮ್ ಹೀರೋ ಯಾವ್ದೇ ಟ್ರಿಕ್ ನ ಯೂಸ್ ಮಾಡ್ತಾ ಇದ್ರೆ ಕೂಡ ಅವನ್ಗೆ ಬದಲೇಟ್ನ ಕೊಡ್ತಾ ಇರುತ್ತೆ. ನಮ್ ಹೀರೋ ಅವನಲ್ಲಿರೋ ಪವರ್ಸ್ ನೆಲ್ಲ ಯೂಸ್ ಮಾಡಿ ಇನ್ನಷ್ಟು ಅವನನ್ನ ಬಂದಿ ಮಾಡೋದಕ್ಕೆ ಏನೋ ಚೇಂಜ್ ತರ ಎಲ್ಲ ಕಳಿಸ್ತಾನೆ. ಅಷ್ಟೇ ಆಪೋಸಿಟ್ ಇರೋ ದೆವ್ವ ಇನ್ ಒಂದೇ ಪಂಚ್ ಕೊಡೋದು ನಮ್ ಹೀರೋನ ಅಷ್ಟು ದೂರ ಹೊರಟೋಗ್ತಾನೆ. ನಮ್ ಹೀರೋಗ್ ಅರ್ಥ ಆಗೋಯ್ತು ನಾವ್ ಏನೇ ಮಾಡಿದ್ರೆ ಕೂಡ ಈ ದೆವ್ವನ ನಾವ್ ಸಾಯ್ಸಕ್ ಆಗಲ್ಲ ಅಂತ. ಆದ್ರೆ ಅವ್ನ್ ಈ ಲೆವೆಲ್ ವರ್ಗು ಬರೋದಕ್ಕೆ ಇಬ್ಬರನ್ನ ಅವನು ಬಲಿ ಕೊಟ್ಟಿದ್ದಾನೆ. ಅವ್ರವ್ರು ಅಂತ ಅನ್ಕೊಂಡಿರೋ ಇಬ್ಬರನ್ನ ಬಲಿ ಕೊಟ್ಮೇಲೆ ಅದ್ ಹೆಂಗ್ ಇಲ್ಲಿಂದ ಅಸಾಲ್ಟ್ ಆಗಿ ಹೋಗಕ್ಕಾಗತ್ತೆ, ನಾನ್ ಬಂದಿರೋ ಕಾರ್ಯನ ಸಾಧಿಸ್ಲೇಬೇಕು ಅಂತ ಹೇಳಿ ಅವನಲ್ಲಿರೋ ಕಂಪ್ಲೀಟ್ ಪವರ್ ನ ಯೂಸ್ ಮಾಡಿ ಈಗ ಡಿಮನ್ನ ಅಂದ್ರೆ ಮುಂದ್ಗಡೆ ಇರೋ ದೆವ್ವನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ನಮ್ ಹೀರೋ ಅವನಲ್ಲಿರೋ ಅಷ್ಟು ಪವರ್ ನ ಯೂಸ್ ಮಾಡ್ತಾ ಇರೋದ್ರಿಂದ ಆಪೋಸಿಟ್ ಇರೋ ದೆವ್ವನೇ ಸ್ವಲ್ಪ ಭಯ ಪಡುತ್ತೆ ಅಂತಾನೆ ಇಟ್ಕೊಳ್ಳಿ, ಅದ್ರ ಕೈಯಲ್ಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ನಮ್ ಹೀರೋ ಆತರ ಏಟ್ ನ ಕೊಡ್ತಾ ಇರ್ತಾನೆ. ಆದ್ರೆ ಒಂದ್ ಸ್ಟೇಜ್ ಗೆ ನಮ್ ಹೀರೋ ಅವನ ಹತ್ರ ಇರೋ ಆ ಕಡ್ಡಿ ಅವ್ನ್ ಇಟ್ಕೊಂಡಿರ್ತಾನಲ್ಲ ಒಂದು ಮಂತ್ರದ ಕಡ್ಡಿ, ಅದನ್ನ ಯೂಸ್ ಮಾಡಿ ಫುಲ್ ಪವರ್ ಇಂದ ಹಂಗೆ ಆತ್ಮಕ್ಕೆ ಚುಚ್ತಾನ್. ನೋಡಿ ಈ ಕಡೆ ಚುಚ್ಕೊಂಡು ಆ ಕಡೆ ಬರ್ತಾನೆ. ನೋಡಿದ್ರೆ ಅವ್ನ್ ಮಂತ್ರ ಕಡ್ಡಿನೇ ಒಂಥರ ಡಿಫ್ರೆಂಟ್ ಆಗಿ ಚೇಂಜ್ ಆಗಿರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಅವ್ರು ಹುಡ್ಕೊಂಡ್ ಬಂದಿರೋ ಆಯುಧನೇ ಈ ದೆವ್ವನೇ. ಆ ದೆವ್ವನೇ ಒಂದು ಆತ್ಮನೇ ಒಂದು ಆಯುಧ. ಆ ದೆವ್ವನ ನಾಶ ಮಾಡೋರು ಯಾವ್ದೋ ಒಂದು ವೆಪನ್ ನ ಯೂಸ್ ಮಾಡ್ತಾರೋ ಆ ವೆಪನ್ ಒಳಗಡೆನೆ ಈ ದೆವ್ವದು ಆತ್ಮ ಹೋಗುತ್ತೆ. ಅದೇ ಆ ವೆಪನ್ ಅಂದ್ರೆ ಆ ಪವರ್ಫುಲ್ ವೆಪನ್ ಆಗಿ ಚೇಂಜ್ ಆಗುತ್ತೆ. ಈಗ ಇದು ಗೊತ್ತಾಗಿದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ಆ ಕ್ರಿಸ್ಟಲ್ ಲೋಕದಲ್ಲಿ ಹೀರೋಯಿನ್ ಹಂಗೆ ಮರೆ ಆಗ್ಬಿಟ್ಟಿದ್ಲಲ್ವಾ, ಈಗ ಅದನ್ನ ಓಪನ್ ಮಾಡ್ಕೊಂಡು ನಮ್ ಹೀರೋಯಿನ್ ಅಲ್ಲಿಂದ ಹೊರಗಡೆ ಬರ್ತಾಳೆ. ಹತ್ರ ಬಂದಿದ ತಕ್ಷಣ ನಮ್ ಹೀರೋನ ನೋಡಿ ತುಂಬಾ ಸಂತೋಷ ಪಟ್ಟು ಹಗ್ ಮಾಡ್ಕೊಂತಾಳ. ಇದ್ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋಯಿನ್ ಅವ್ರ ಅಣ್ಣ ಕೂಡ ಜಾಗಕ್ಕೆ ಬರ್ತಾನೆ. ನನ್ ಗೊತ್ತು ಕಣೋ ಈ ತರ ಏನೋ ನಡೆಯುತ್ತೆ ಅಂತ ನನ್ಗೆ ಗೊತ್ತು, ನಾನ್ ತಂಗಿನ ಈ ತರ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀ ಜಾಗಕ್ಕೆ ಕರ್ಕೊಂಡ್ ಬಂದೆ ಅಂತಂದಾಗ ಹೀರೋಗೆ ಟೆನ್ಷನ್ ಆಗುತ್ತೆ. ಹೀರೋಯಿನ್ ಅವ್ರ ಅಣ್ಣ ಹೇಳ್ತಾನೆ ಸರಿ ಸರಿ ಬಿಡು, ಆ ಕುಳ್ಳ ರಾಕ್ಷಸ ಇದ್ದ ಅಲ್ವಾ ಅವ್ನ್ ನನ್ನ ಮತ್ತೆ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ದ, ಆದ್ರೆ ನನ್ನಲ್ಲಿರೋ ಪವರ್ ನ ಯೂಸ್ ಮಾಡಿ ನನ್ನ ತಪ್ಪಿಸ್ಕೊಂಡ್ ಬಂದೆ ಅಂತ ಹೇಳ್ತಾನೆ. ಇಲ್ಲಿ ಹೀರೋಯಿನ್ ಅಷ್ಟೇ ನನ್ನ ಕ್ರಿಸ್ಟಲ್ ಲೋಕದಲ್ಲಿ ಇರ್ಬೇಕಾದ್ರೆ ನನ್ನ ಒಂದು ಡಿಮನ್ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತು, ನಾನ್ ಅದನ್ನ ಸಾಯಿಸ್ಬಿಟ್ಟು ಮತ್ತೆ ಕ್ರಿಸ್ಟಲ್ ಇಂದಾನೆ ಹೊರಗಡೆ ಬಂದೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ನನ್ಗ ಆ ದೆವ್ವ ಹತ್ರ ಫೈಟ್ ಮಾಡಿರೋದ್ರಿಂದ ಟೆಲಿಪೋರ್ಟ್ ಆಗೋ ತರ ಒಂದು ಶಕ್ತಿ ಬಂತು ಅಂತ ಹೇಳ್ತಾಳೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಅವ್ರು ನಿಂತಿದಾರಲ್ಲ ಈಗ ಒಂದು ಆ ಕೋಟೆ ಹಂಗೆ ಪೀಸ್ ಪೀಸ್ ಆಗಿ ಕೆಳಗಡೆ ಬಿದ್ದು ಧೂಳ್ ಆಗ್ಬಿಡುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಜಾಗಕ್ಕೆ ಬಂದಿರೋದು ರಾಕ್ಷಸಿನೇ. ಆ ರಾಕ್ಷಸಿ ಇಲ್ಲಿ ಇನ್ನೊಂದ್ ವಿಷಯನ ಬೇರೆ ಹೇಳ್ತಾಳೆ, ನೀವು ಆ ಆಯುಧನ ಎತ್ತೀನಿ ಅನ್ನೋ ಹೆಸರಲ್ಲಿ ಈ 3 ಲೆವೆಲ್ ನ ಕೂಡ ದಾಟ್ಕೊಂಡ್ ಬಂದ್ರಲ್ಲ, ಅದರಿಂದ ನನಗ್ ಸಿಗ್ಬೇಕಾಗಿರೋ ಪವರ್ಸ್ ಎಲ್ಲ ಸಿಕ್ತು, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಆ ರಾಕ್ಷಸಿ ಪಾಡ್ಗ ರಾಕ್ಷಸಿ ಹಂಗೆ ಮಾಯ ಆಗಿ ಮೇಲೆ ಹೊರಟೋದ್ಲು. ಅವಳನ್ನ ಫಾಲೋ ಮಾಡ್ಕೊಂಡು ನಮ್ ಹೀರೋನು ಮೇಲೆ ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಹೀರೋಯಿನ್ ತಡೆದ್ ಬಿಡ್ತಾಳೆ. ನೀನ್ ಮಾತ್ರ ಆ ರಾಕ್ಷಸಿನ ಸಾಯಿಸೋದಕ್ಕೆ ಏನಕ್ಕೆ ಹೋಗ್ತಾ ಇದ್ಯಾ, ನಾವಿದೀವಲ್ಲ, ನನ್ನ ಹತ್ರ ಈಗ ಟೆಲಿಪೋರ್ಟೇಷನ್ ಶಕ್ತಿ ಇದೆ, ನಾವ್ ಅದನ್ನ ಯೂಸ್ ಮಾಡಿ 3 ಜನನು ಆ ಜಾಗಕ್ಕೆ ಹೋಗ್ಬೋದಲ್ವಾ ಅಂತ ಹೇಳಿ ಇವರು ಟೆಲಿಪೋರ್ಟ್ ಆಗಿ ಆ ರಾಕ್ಷಸಿಯ ಜಾಗಕ್ಕೆ ಹೊರಟೋಗ್ತಾರೆ. ಅಲ್ಲಿ ಇವ್ರನ್ನ ನೋಡಿದ ತಕ್ಷಣ ರಾಕ್ಷಸಿಗೆ ಒಂದ್ ಕಡೆ ಶಾಕ್ ಆದ್ರೆ ಕೂಡ ಓ ನನ್ನ ಹುಡ್ಕೊಂಡ್ ಇಷ್ಟು ದೂರ ಕೂಡ ನೀವ್ ಬಂದ್ಬಿಟ್ರಾ, ಆದ್ರೆ ನೀವು ಬದುಕಿಲಿಂದ ಹೋಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದ್ಯಾ, ಅನ್ಯಾವಾಗ ನನ್ ಕೈಯಲ್ಲಿ ಸತ್ತೋಗ್ಬಿಡ್ಬೇಡಿ ಅಂತ ಹೇಳಿದ್ರೆ ನಮ್ ಹೀರೋ ಹೇಳ್ತಾನೆ ನಾವಿಲ್ ಸಾಯಕ್ ಬಂದಿಲ್ಲ, ನಿನ್ನ ಸಾಯಿಸಿ ನಿನ್ ತಲೆನ ಎತ್ಕೊಂಡ್ ಹೋಗಕ್ಕೆ ಅಂತ ಬಂದಿರೋದು ಅಂತ ಅಟ್ಯಾಕ್ ನ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಕಡೆ ನಮ್ ಹೀರೋ ಅವನ ಹತ್ರ ಇರೋ ಆಯುಧನ ಇಟ್ಕೊಂಡು ಅಟ್ಯಾಕ್ ಮಾಡಕ್ ಹೋದ್ರೆ ಇನ್ನೊಂದ್ ಕಡೆ ನಮ್ ಹೀರೋನವರನ್ನ ಅವ್ನ ಕೈಲಿರೋ ಚಾಟಿನ ಇಟ್ಕೊಂಡು ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ರಾಕ್ಷಸಿ ಎರಡನ್ನೂ ಅಸಾಲ್ಟ್ ಆಗಿ ಎತ್ತಿ ಬಿಸಾಕ್ಬಿಡ್ತಾಳೆ. ಈ ಗ್ಯಾಪ್ ಅಲ್ಲಿ ಅವರಿಬ್ಬರಿಗೆ ಏನಾಗಬಾರ್ದು ಅಂತ ಹೀರೋಯಿನ್ ಆ ಟೆಲಿಪೋರ್ಟೇಷನ್ ಶಕ್ತಿನ ಯೂಸ್ ಮಾಡ್ಕೊಂಡು ಅವ್ರಿಬ್ಬರನ್ನು ಕೆಳಗಡೆ ಬೀಳ್ದಿರೋ ತರ ತಡಿತಾ ಇರ್ತಾಳೆ. ಇದನ್ನೆಲ್ಲ ಗಮನಿಸ್ತಾರ ರಾಕ್ಷಸಿ ನಮ್ ಹೀರೋಯಿನ್ ಅನ್ಬಿಟ್ಟು ನೀನ್ ಯಾವಳೆ ಶಿವ ಪೂಜೆಲ್ ಕರಡಿ ಬಿಟ್ಟಂಗ್ ಸೆಂಟರ್ ಅಲ್ಲಿ ಅಂತ ಹೇಳಿ ನಮ್ ಹೀರೋಗಿನ್ಗೊಂದು ಏಟು ಅಷ್ಟೇ. ನಮ್ ಹೀರೋಯಿನ್ ಅದ್ರಲ್ಲಿ ಬಿದ್ದೋಗ್ತಾಳೆ. ಆದ್ರೆ ನಮ್ ಹೀರೋಗಿ ಜಾಗದಲ್ಲಿ ಒಂದು ಐಡಿಯಾ ಬರುತ್ತೆ, ಅವಳನ್ನ ಟೆಲಿಪೋರ್ಟೇಷನ್ ಮಾಡಕ್ ಕೇಳ್ಬಿಟ್ಟು ಅದ್ರ ಒಳಗಡೆಯಿಂದ ಅವ್ನ ಆಯುಧನ ಕಳಿಸ್ಬಿಟ್ಟು ಆಪೋಸಿಟ್ ಇಂದ ಅವ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ. ಬಟ್ ಏನೇ ಮಾಡಿದ್ರೆ ಕೂಡ ರಾಕ್ಷಸಿನ ತಡೆಯೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಏನೇ ಟ್ರಿಕ್ಸ್ ನ ಮಾಡಿದ್ರೆ ಕೂಡ ಅಸಾಲ್ಟ್ ಆಗಿ ಅದನ್ನೆಲ್ಲ ತಡೆದ್ಬಿಟ್ಟು ಇವ್ರನ್ನ ಅಟ್ಯಾಕ್ ಮಾಡ್ತಾ ಇರ್ತಾಳೆ. ನಮ್ ಹೀರೋ ಆದ್ರೂ ಡೆಮಿಗಾಡು ಹೆಂಗೋ ತಡಿಬಹುದು, ಆದ್ರೆ ನಮ್ ಹೀರೋನ್ ಅವ್ರ ಅಣ್ಣ ಏನ್ ದೇವ್ರ, ಆದ್ರೆ ಅವ್ನ ಚಾಟಿನ ಇಂದ ಅಟ್ಯಾಕ್ ಮಾಡ್ತಾ ಇದ್ರೆ ಕೂಡ ಅವ್ರನ್ನ ಕೂಡ ಅಸಾಲ್ಟ್ ಆಗಿ ಎತ್ತಿ ಬಿಸಾಕ್ಬಿಡ್ತಾ ಇರುತ್ತೆ. ಆದ್ರೆ ಒಂದ್ ಸ್ಟೇಜ್ ಗೆ ಇವ್ರು ಏನೇ ಯಾವ್ದೇ ದಾರಿಲೋಗಿ ಅಟ್ಯಾಕ್ ಮಾಡಿದ್ರೆ ಕೂಡ ಎಲ್ಲಾರ್ನು ಎತ್ತಿ ಬಿಸಾಕ್ಬಿಟ್ಲು. ಅಷ್ಟೇ ಅಲ್ಲ ಈಗ ಒಬ್ಬೊಬ್ರು ಒಂದ್ ದಿಕ್ಕಲ್ ಬಿದ್ದಿರ್ತಾರಲ್ಲ ಅವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ಆ ರಾಕ್ಷಸಿ ಅವಳ ಪವರ್ ನ ಯೂಸ್ ಮಾಡಿ ಒಂದು ದೊಡ್ಡ ಸ್ಕ್ವಾಡ್ ನ ನಮ್ ಹೀರೋನ ಸಾಯಿಸಕ್ಕೆ ಅಂತ ಕಳಿಸ್ತಾಳೆ. ಆದ್ರೆ ಹೀರೋಯಿನ್ ಸೆಂಟ್ರಲ್ ಹೋಗ್ಬಿಟ್ಟು ಅವಳಲ್ಲಿರೋ ಟೆಲಿಪೋರ್ಟೇಷನ್ ಪವರ್ ನ ಯೂಸ್ ಮಾಡಿ ಆಯುಧನ ತಡಿಬೇಕು ಅಂತ ನೋಡ್ತಾಳೆ, ಸ್ಕ್ವಾಡ್ ನ ತಡಿಬೇಕು ಅಂತ ನೋಡ್ತಾಳೆ. ಆದ್ರೆ ಈ ರಾಕ್ಷಸಿ ಎಷ್ಟು ದೊಡ್ಡ ಮಂತ್ರವಾದಿ, ಅಷ್ಟೇ ಅಲ್ಲ ಸ್ಕ್ವಾಡು ಎಷ್ಟು ದೊಡ್ಡದು. ಬಟ್ ನಮ್ ಹೀರೋಯಿನ್ ಇವಾಗ ಹೊಸದಾಗಿ ಪವರ್ ಬಂದಿರೋದು, ಅವಳಷ್ಟು ಪವರ್ ಇಲ್ಲ, ಅದನ್ನ ತಡಿಯಕ್ ಆಗೋದಿಲ್ಲ. ಪಾಪ ಅವಳಿಗೆ ಬಾಯಲ್ ಬ್ಲಡ್ ಬಂದ್ಬಿಡತ್ತೆ. ಆ ಟೆಲಿಪೋರ್ಟ್ ಆಗ್ತಾ ಇರೋ ಆ ಪವರ್ ನ ಕೂಡ ಸ್ಟಾಪ್ ಮಾಡ್ಬಿಡ್ತಾಳೆ. ಅಷ್ಟೇ ನಮ್ ಹೀರೋಯಿನ್ ಆಲ್ಮೋಸ್ಟ್ ಸಾಯೋ ಸ್ಟೇಜ್ ಹೊರಟೋಗ್ತಾಳೆ. ನಮ್ ಹೀರೋಯಿನ್ ಹೇಳ್ತಾಳೆ ನನಗೆ ಸಾಯ್ತಾ ಇದೀನಿ ಅಂತ ಕೂಡ ನನ್ಗೆ ಬೇಜಾರಿಲ್ಲ, ಆದ್ರೆ ನನ್ ಸಾಯೋ ಕೊನೆ ಕ್ಷಣವರೆಗೂ
ಇರೋವರೆಗೂ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ನನ್ಗೆ ಅಷ್ಟೇ ಸಾಕು ಅಂತ ಹೇಳಿ ನಮ್ ಹೀರೋಯಿನ್ ಪಾಪ ಸತ್ತೇ ಹೋದ್ಲು. ನಮ್ ಹೀರೋಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವಳು ಸತ್ತಿದಳ ಅನ್ನೋ ಒಂದು ವಿಷಯ ಎತ್ಕೊಳಕ್ಕೆ ಆಗ್ತಾ ಇಲ್ಲ ಅವನಿಂದ. ಇನ್ನೊಂದ್ ಕಡೆ ನಮ್ ಹೀರೋನ್ ಅವ್ರಣ್ಣ ಅವ್ನ್ ಒಬ್ನೇ ಅವ್ನ್ ಚಾಟಿನ ಯೂಸ್ ಮಾಡಿ ಆ ರಾಕ್ಷಸಿನ ಹೊಡಿಯಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇವನಲ್ಲಿ ಏನ್ ಅಷ್ಟೊಂದು ಪವರ್ಸ್ ಇಲ್ವಲ್ಲ. ಆ ರಾಕ್ಷಸಿ ಪಾಪ ಅವ್ನ್ ಮೈನ ಹಂಗೆ ಸಿಗದೆ ಹಾಕ್ಬಿಡ್ತು. ನಮ್ ಹೀರೋಯಿನ್ ಅವ್ರ ಅಣ್ಣ ಕೂಡ ಪಾಪ ಸ್ಪಾಟ್ ಅಲ್ಲೇ ಸತ್ತೇ ಹೋದ. ಆದ್ರೆ ಅವಳು ಸಾಯೋದಕ್ಕೂ ಮುಂಚೆ ಅವಳ ಆತ್ಮ ಬಂದು ಒಂದು ಸಣ್ಣ ಲೋಟಸ್ ತರ ಚೇಂಜ್ ಆಗಿ ಒಂದು ಗೋಲ್ಡನ್ ತರ ಶೈನಿಂಗ್ ತರ ಚೇಂಜ್ ಆಗಿ ಆ ಪವರ್ ಎಲ್ಲ ಕಂಪ್ಲೀಟ್ ಆಗಿ ನಮ್ ಹೀರೋ ಒಳಗಡೆ ಇಳಿಯುತ್ತೆ. ನಮ್ ಹೀರೋಗಂಗೆ 3ನೇ ಕಣ್ಣು ಓಪನ್ ಆಗುತ್ತೆ. ಆತರ ಯಾವಾಗ ಅವನಲ್ಲಿ ಆ ಚೇಂಜಸ್ ಬಂತು ಅವ್ನ್ ಕಂಪ್ಲೀಟ್ ಪವರ್ ಒಮ್ಮೆ ಒಳಗಡೆ ಬಂದ್ಬಿಡ್ತು. ಈಗ ಅವ್ನು ಅವಳನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ ಆ ರಾಕ್ಷಸಿ ಡಿಫ್ರೆಂಟ್ ಆದ ವೆಪನ್ಸ್ ನಮ್ ಹೀರೋ ಮೇಲೆ ಪ್ರಯೋಗ ಮಾಡ್ತಾಳೆ. ಆದ್ರೆ ಯಾವ್ದು ನಮ್ ಹೀರೋನ ಏನು ಮಾಡಿಲ್ಲ. ಅದನ್ನೆಲ್ಲ ದಾಟ್ಕೊಂಡು ಹತ್ರವರೆಗೂ ಹೊರಟೋದ. ಇದೆಲ್ಲ ಆಟಕ್ಕಾಗಲ್ಲ, ಇರೋ ನಿನ್ಗೆ ಮಾಡ್ತೀನಿ ಅಂತ ಹೇಳಿ. ಈ ಡಾಕ್ಟರ್ ಸ್ಟ್ರೇಂಜ್ ಮೂವಿ ನೋಡಿದ್ದೀರಾ? ಅದ್ರಲ್ಲಿ ಯಾವ ತರ ಒಂದೊಂದ್ ಡೈರೆಕ್ಷನ್ ಅಲ್ಲಿ ಒಂದೊಂದ್ ಕತ್ತಿಗಳು ಬರ್ತಾ ಇರುತ್ತೋ ಆತರ ಯಾವ್ದಾವ್ದೋ ಊರಲ್ಲಿರೋ ಕತ್ತಿಗಳನ್ನೆಲ್ಲ ಸೇರ್ಸ್ಬಿಟ್ಟು ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾಳೆ. ಆದ್ರೆ ನಮ್ ಹೀರೋ ಚಿಟಿಕೆ ಹಾಕೋಷ್ಟಲ್ಲ ಅದನ್ನೆಲ್ಲ ಒಡೆದು ಧ್ವಂಸ ಮಾಡ್ಬಿಟ್ಟ. ಅಷ್ಟೆಲ್ಲ ನಮ್ ಹೀರೋ ಹೇಳ್ತಾನೆ, ಸ್ಟಾರ್ಟಿಂಗ್ ಅಲ್ಲಿ ನೀನ್ ಹೇಳ್ತಾ ಇದ್ದೆ ಅಲ್ವಾ ಆ ಸ್ವರ್ಗಕ್ಕೆ ಹೋಗೋ ತಡೆನ ನೀನು ಎತ್ತಲ್ಲ ಅಂತ, ಅದು ನನ್ನನ್ನ ಎತ್ತಕ್ ಬಿಡಲ್ಲ ಅಂತ, ಇವಾಗ ಅದನ್ನೆಲ್ಲ ಎತ್ತೀನಿ ನೋಡು ಅಂತ ಹೇಳಿ ನಮ್ ಹೀರೋನ್ ಪವರ್ ನ ಯೂಸ್ ಮಾಡಿ ಅವ್ರ ಕೋಟೆನೇ ಒಂದು ಕ್ಷಣದಲ್ಲಿ ಒಡೆದು ಧ್ವಂಸ ಮಾಡ್ಬಿಟ್ಟ. ಅಷ್ಟೇ ಅಲ್ಲ, ಸ್ಟ್ರೈಟ್ ಆಗಿ ಆ ಶೀಲ್ಡ್ ನ ಎತ್ತೋದಕ್ಕೆ ಅಂತ ಭೂಮಿಗೂ ಮತ್ತೆ ಆಕಾಶಕ್ಕೆ ಮಧ್ಯ ಆ ಸ್ವರ್ಗದ ಮಧ್ಯ ಒಂದು ತಡೆನ ಹಾಕಿರ್ತಾರಲ್ಲ, ಅಲ್ಲಿ ಒಂದು ಕ್ರಿಸ್ಟಲ್ ಇರುತ್ತೆ. ಆ ಕ್ರಿಸ್ಟಲ್ ನ ಕೂಡ ಎತ್ತಿ ಹಂಗೆ ಪೀಸ್ ಮಾಡ್ಬಿಟ್ಟ. ಇದನ್ನೆಲ್ಲ ನೋಡಿ ಆ ರಾಕ್ಷಸಿಗೆ ಒಂದ್ ಕಡೆ ಶಾಕ್ ಆದ್ರೆ ಕೂಡ ಒಂದ್ ಕಡೆ ತುಂಬಾನೇ ಕೋಪ ಬರುತ್ತೆ. ಅಯ್ಯೋ ನಿನ್ನ ನಮ್ಗಿರೋ ಒಂದೇ ಒಂದು ಕೋಟೆನ ಕೂಡ ಈ ತರ ನಾಶ ಮಾಡ್ಬಿಟ್ಟಲ್ವೋ, ಆದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಅವ್ರಿಬ್ಬರು ತಂಗಿರ್ನ ಕೂಡ ಕರೀತಾರೆ. ಅಂದ್ರೆ 3 ಜನ ಅಲ್ವಾ ಸಿಸ್ಟರ್ಸ್, ಆ 3 ಜನ ಬರ್ತಾರೆ. ನಾರ್ಮಲ್ ಆಗ್ತಾರೆ, ನೀನ್ ಅಟ್ಯಾಕ್ ಮಾಡಕ್ಕಾಗಲ್ಲ, ಇವಾಗ ನಮ್ 3 ಜನ ಹೆಂಗ್ ತಡಿತೀಯೋ ನೋಡ್ತೀನಿ ಅಂತ ಹೇಳಿ 3 ಜನ ಸೇರಿ ಒಂದು ರಾಕ್ಷಸಿ ದೇವತೆ ತರನೇ ಆಗ್ತಾರೆ. ಈ ತರ ಆದ್ರೆ ಮಾತ್ರ ನಮ್ ಹೀರೋ ಬಿಟ್ಬಿಡ್ತಾನ? ನೀನ್ ಯಾವ್ದೇ ಒಂದು ರೂಪದಲ್ಲಿ ಬಂದ್ರೆ ಕೂಡ ನಿನ್ನ ನಾಶ ಮಾಡೋದೇ ಅಂತ ಹೇಳಿ ಅವನ ಹತ್ರ ಇರೋ ಆಯುಧನ ಎತ್ಕೊಂಡು ಹೋಗಿ ಆ ರಾಕ್ಷಸಿಯ ಕೈನನ್ನೇ ಕಟ್ ಮಾಡ್ಬಿಡ್ತಾನೆ. ಅದಾದ್ಮೇಲೆನೂ ಅಷ್ಟೇ ಆ ರಾಕ್ಷಸಿ ಸುಮ್ನೆ ಇರೋ ತರ ಇಲ್ಲ. ನಮ್ ಹೀರೋನ ಹಂಗೆ ಭೂಮಿ ಮಟ್ಟಕ್ಕೆ ತಟ್ಟಿ ಅವನನ್ನ ಸಾಯಿಸ್ಬಿಡ್ಬೇಕು ಅಂತ ನೋಡುತ್ತೆ. ಬಟ್ ಇವಾಗ ನಮ್ ಹೀರೋಗೆ ಪವರ್ ಜಾಸ್ತಿ ಇದೆ ಅಲ್ವಾ, ನಮ್ ಹೀರೋನ ಒಂದು ಕೂದಲಷ್ಟು ಕೂಡ ಶೇಕ್ ಮಾಡಕ್ಕೆ ಆಗ್ಲಿಲ್ಲ. ಆದ್ರೆ ನಮ್ ಹೀರೋ ಈಗ ಅವನ 3ನೇ ಕಣ್ಣಿರತ್ತಲ್ಲ ಅದನ್ನ ಓಪನ್ ಮಾಡಿ ಅವನ ಆಯುಧನ ಅವ್ನ ಕಣ್ಣಿಂದಾನೇ ಕಂಟ್ರೋಲ್ ಮಾಡಿ ಸ್ಟ್ರೇಟ್ ಆಗಿ ರಾಕ್ಷಸಿಗೆ ಎದೆಗೆ ಚುಚ್ಚೋ ತರ ಮಾಡ್ತಾನೆ. ಅದು ಒಂದ್ಸತಿ ಚುಚ್ಚಿದ್ರೆ ಪರವಾಗಿಲ್ಲ, ಅದು ಸುಮಾರು ಸತಿ ಈ ಕಡೆ ಆ ಕಡೆ ಅಂತ ಹೋಗ್ತಾ ಇದ್ರೆ ಇದಕ್ ಮೇಲೆ ಅವ್ರ ಕೈಲಿ ಹೆಂಗೆ ಅದನ್ನ ತಡೆ ಹಿಡಿಯಕ್ ಆಗುತ್ತೆ. 3 ಜನ ಹಂಗೆ ಕೆಳಗಡೆ ಬಂದ್ಬಿಡ್ತಾರೆ. ಇನ್ ಇದೇ ಚಾನ್ಸ್ ಅವ್ರನ್ನ ಸಾಯಿಸಕ್ಕೆ ಅಂತ ಹೇಳಿ ನಮ್ ಹೀರೋ ಕೂಡ ಅವ್ನ ಆಯುಧನ ಯೂಸ್ ಮಾಡಿ ಆ 3 ಜನ ಸಾಯಿಸ್ಬೇಕು ಅಂತ ನೋಡಿದಾಗ ಯಾವ್ದೋ ಒಂದು ಪವರ್ ಬಂದು ನಮ್ ಹೀರೋನ ತಡಿತಾ ಇರುತ್ತೆ. ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋ ಅವರ ಗುರುಗಳೇ. ಅವ್ರು ಬಂದು ಹೇಳ್ತಾರೆ, ಯಾಕಪ್ಪ ಹೇರ್ಲಿನ್ ಅವ್ರ 3 ಜನ ಸಾಯಿಸ್ಬೇಕು ಅಂತ ನೀನ್ ಯಾಕೆ ಅನ್ಕೊಳ್ತಾ ಇದೀಯಾ? ನಾವು ಅವ್ರಿಗೊಂದು ಅವಕಾಶನ ಕೊಡ್ಬೋದಲ್ವಾ? ಅವ್ರನ್ನ ಸಾಯಿಸೋದ್ರಿಂದ ಯಾವ್ದೇ ಒಂದು ಪ್ರಾಬ್ಲಮ್ ಬಗ್ಗೆ ಹರಿಯೋದಿಲ್ಲ. ಅವ್ರಿಗೆ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗೋವರೆಗೂ ಅವ್ರಿಗೊಂದು ಶಿಕ್ಷೆನ ಹಾಕೋಣ ಅಂತ ಹೇಳಿ 3 ಜನರ ಆತ್ಮನ, ಈ 3 ರಾಕ್ಷಸಿಯರ ಆತ್ಮನ ಒಂದು ಮಂತ್ರ ತಾಮ್ರದ ಪೇಪರ್ ಅಲ್ಲಿ ಹಾಕ್ಬಿಡ್ತಾನೆ. ಅಂದ್ರೆ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ಅವಾಗ್ಲೇ ಅವ್ರಿಗೆ ಬಂದಿಯಿಂದ ಮುಕ್ತಿ ಸಿಗೋದು ಅಂತ ಹೇಳಿ ಅವ್ರನ್ನ ಅದ್ರೊಳಗಡೆ ಹಾಕ್ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಆ ಗುರುಗಳ ಹತ್ರ ನಿಂತಿರ್ಬೇಕಾದ್ರೆ ಆ ಗುರುಗಳು ಹೇಳ್ತಾರೆ, ನೀನು ಸಾಮಾನ್ಯವಾದವನಲ್ಲ ಕಣೋ, ನಿನಗ್ ಬೇಕಾಗಿರೋ ಪವರ್ಸ್ ಎಲ್ಲ ಬಂತು, ನಿನ್ನ ಅಧಿಕಾರನ ಇಟ್ಕೊಂಡು ನಾನು ನಿನ್ಗೊಂದ್ ಕೆಲ್ಸನ ಕೊಡ್ತಾ ಇದೀನಿ, ನೀನ್ ಮತ್ತೆ ಅದೇ ವಿಲೇಜ್ಗೆ ಹೋಗು, ನೀನ್ ಆ ವಿಲೇಜಸ್ಗೆ ಹೆಲ್ಪ್ ಮಾಡ್ಬೇಕು, ನೀನ್ ಅಲ್ಲೇ ಇರ್ಬೇಕು ಅಂತ ಹೇಳಿದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ನಮ್ ಹೀರೋಯಿನ್ಗೆ ಆ ಒಂದು ಹುಡುಗಿ ಒಂದು ದೀಪನ ಕೊಟ್ಟಿರ್ತಾಳಲ್ಲ ಕ್ಯಾಂಡಲ್ ನ, ಅದನ್ನ ಹೀರೋಯಿನ್ ನೆನಪಿಗೋಸ್ಕರ ನೀರಲ್ಲಿ ಬಿಟ್ಬಿಟ್ಟು ಹೀರೋಯಿನ್ ನ ಮನ್ಸಲ್ಲಿ ನೆನ್ಸ್ಕೊಳ್ತಾನೆ. ಈ ಜನ್ಮದಲ್ಲಿ ನಾನು ನೀನು ಸೇರಕ್ಕಾಗ್ಲಿಲ್ಲ, ಆದ್ರೆ ಖಂಡಿತ ಇನ್ನೊಂದ್ ಜನ್ಮ ಅಂತ ಇದ್ರೆ ಖಂಡಿತ ನಾವಿಬ್ರು ಸೇರ್ತೀವಿ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಮೂವಿ ಕೂಡ ಮುಗಿತಾ ಇದೆ. ಮೋಸ್ಟ್ಲಿ ಮೂವಿಯ ಸೆಕೆಂಡ್ ಪಾರ್ಟ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಇದ್ರೆ ಚೆಕ್ ಮಾಡ್ತೀನಿ. ನೀವು ಈ ಮೂವಿ ಇಷ್ಟ ಆಗಿ ನಿಮ್ಗೆ ಸೆಕೆಂಡ್ ಪಾರ್ಟ್ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ನೋಡೋಣ, ಟ್ರೈ ಮಾಡ್ತೀನಿ ಸೆಕೆಂಡ್ ಪಾರ್ಟ್ ನ ಕೂಡ ಹಾಕೋದಕ್ಕೆ. ಮತ್ತೆ ಈ ಮೂವಿ ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ನಾನಂತೂ ಎಂಜಾಯ್ ಮಾಡಿದೆ. ನಿಮಗೆ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಸೆಕೆಂಡರಿನೇ, ಬಟ್ ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ, ನನ್ಗೆ ಅದು ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ನಿಮ್ಮಿಂದ ಸೈನಿಂಗ್ ಆಫ್. ಥ್ಯಾಂಕ್ ಯು.